ಕೀರ್ತನೆ ಭಾಗದಲ್ಲಿ ಒಂದು ವಾಕ್ಯವನ್ನು ನಾವು ಜ್ಞಾಪಕ ಮಾಡ್ಕೊಳ್ಳೋಣ. ಆಮೇಲೆ ದೇವ್ರ ವಾಕ್ಯ ಧ್ಯಾನಕ್ಕೋಸ್ಕರ ನಾವು ಹೋಗೋಣ. ದೇವ್ರ ಆತ್ಮನು ಇವತ್ತು ನಮ್ಮೊಟ್ಟಿಗೆ ಏನ್ ಮಾತನಾಡ್ಲಿಕ್ಕಿದ್ದಾರೆ ಎಂಬುದನ್ನ ಗಮನ ಹರಿಸಿ ನಾವು ಕೇಳೋಣ. ಯಾಕಂದ್ರೆ ನಾವ್ ಅಲ್ಲಿ ಇಲ್ದೆ ಹೋದ್ರು ದೇವ್ರ ಆತ್ಮ ನಮ್ ಜೊತೆಗಿದ್ದಾರೆ, ಖಂಡಿತ ನಮ್ಮನ್ನ ನಡೆಸ್ತಾ ಇದ್ದಾರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಓದಿದಂತ ಕೀರ್ತನೆ ಭಾಗದಲ್ಲಿ ಒಂದು ವಾಕ್ಯವನ್ನ ನಾವು ಓದ್ಕೊಳ್ಳೋಣ. 27ನೇ ಅಧ್ಯಾಯ 2 ಮತ್ತು 3ನೇ ವಾಕ್ಯವನ್ನ ನಾನೇ ಓದ್ಕೊಳ್ತೇನೆ, ನೀವು ನೋಡ್ರಿ. ನನ್ನನ್ನು ಬಾಧಿಸುತ್ತಿರುವ ವೈರಿಗಳು ನನ್ನನ್ನು ನುಂಗಿ ಬಿಡಬೇಕೆಂದು ಬಂದು ತಾವೇ ನೆಲಕ್ಕೆ ಬಿದ್ದು ಹೋದರು. ನನಗೆ ವಿರೋಧವಾಗಿ ದಂಡು ಇಳಿದು ಬಂದಿದ್ದರು, ನನಗೇನು ಭಯವಿಲ್ಲ. ಚತುರಂಗ ಬಲವು ಯುದ್ಧ ಸನ್ನದ್ಧವಾಗಿ ನಿಂತರು, ಭರವಸೆ ಉಳ್ಳವನಾಗಿರುವನು ಎಂಬುದಾಗಿ ಕೀರ್ತನೆಗಾರನಲ್ಲಿ ಹೇಳುವಂತ ವಾಕ್ಯವನ್ನ ನೋಡ್ತಿದ್ದೇವೆ. ಯಾಕಂದ್ರೆ ವೈರಿಗಳ ಮಧ್ಯದಲ್ಲಿ ನಾವು, ದುಷ್ಟಗರ ಮಧ್ಯದಲ್ಲಿ, ವೈರಿಗಳ ಮಧ್ಯದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ಯಾಕಂದ್ರೆ ವೈರಿ ಅಂದ್ರೆ ಯಾರು? ಶೈತಾನ. ನಮ್ಮ ವಿರೋಧವಾಗಿ ಕಾರ್ಯ ಮಾಡುವಂತ ವೈರಿ ಎಂಬ ಶೈತಾನ ಬಲಗಳನ್ನ ದೇವರು ಮುರಿಯುವಂತೆ ಅದರ ವೈರಿಗಳನ್ನು ನಮಗೆ ನುಂಗ್ಬಿಡ್ಬೇಕು. ನಮಗೆ ಹೇಗಾದ್ರೂ ಮಾಡಿ ಇವ್ರ ಆತ್ಮದಲ್ಲಿ ಇರಲೇಬಾರ್ದು, ರಕ್ಷಣೆಯಲ್ಲಿ ಇರಬಾರ್ದು, ಪವಿತ್ರಾತ್ಮನ ಅಭಿಷೇಕ ಹೊಂದಿಕೊಂಡು ಜೀವಿಸಲೇಬಾರ್ದು ಇವರು. ಅದರಿಂದ ನಮ್ಮನ್ನ ಹೇಗಾದ್ರೂ ನುಂಗಿ ಬಿಡಬೇಕೆಂಬುದಾಗಿ ಆತನ ಉದ್ದೇಶ ಪೂರ್ವಕವಾಗಿ ನಮಗೆ ವಿರೋಧವಾಗಿ ನಿಂತು ನುಂಗಿ ಬಿಡಬೇಕೆಂದು ಬಂದು ತಾನೇ ನೆಲಕ್ಕೆ ಬಿದ್ದು ಹೋದ್ನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆತನೇ ಬಿದ್ದು ಹೋಗುನು ಎಂಬುದಾಗಿ ಆ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಶತ್ರು ನಮ್ಮ ನುಂಗ್ಬೇಕಂತ ನೋಡಿದ್ರು ನಮ್ಮ ನುಂಗದಂಗೆ ಕಾಯುವಾತನು ನಮ್ಮ ದೇವಾದಿ ದೇವನು, ನಮ್ಮ ಕರ್ತಾದಿ ಕರ್ತನು. ಅದರಿಂದ ಆತನ ನಾವು ಮಹಿಮೆಪಡಿಸೋಣ. ನನಗೆ ವಿರೋಧವಾಗಿ ದಂಡು ಇಳಿದು ಬಂದರು, ನನಗೆ ಭಯವಿಲ್ಲ, ನಮಗೆ ಭಯವಿಲ್ಲ. ಚದುರಂಗವು ಬಲವು ಯುದ್ಧ ಸನ್ನದ್ಧವಾಗಿ ನಿಂತರು, ಭರವಸೆ ಉಳ್ಳವನಾಗಿರುವೆ. ನಮ್ಮ ವಿರೋಧವಾಗಿ ಜನರು ಯುದ್ಧಕ್ಕೆ ನಿಂತರು, ನಮ್ಮ ವಿರೋಧವಾಗಿ ಯುದ್ಧ ಮಾಡಕ್ ಬಂದ್ರು, ನಾನು ಭರವಸೆ ಉಳ್ಳವನಾಗಿರುವನು ಎಂಬುದಾಗಿ ದೇವರು ಕೀರ್ತನೆಗಾರನ ಹೇಳ್ತಿದ್ದಾನೆ. ಅದರಿಂದ ನಮ್ಮ ಒಬ್ಬೊಬ್ಬರ ಜೀವಿತವು ನಾವು ಏನೇ ಹೋರಾಟಗಳು, ಸೈತಾನ ತಂತ್ರಗಳನ್ನ ತಂದ್ರು, ನಾವು ಹೋರಾಡಿ ಗೆಲ್ಲುವವರಾಗಿ ನಾವು ಕಾಣಲ್ಪಡ್ತೇವೆ. ಹಲ್ಲೆಲೂಯಾ. ಅವ್ರು ಯುದ್ಧ ಸನ್ನದ್ಧರಾಗಿ ಬಂದ್ರು, ಚದುರಂಗದಿಂದ ಬಂದ್ರು. ನಾವು ಭರವಸೆಯಿಂದ ಇರುವಾಗ ಎದುರಿಸಿ ನಿಲ್ಲಿರಿ, ಸೈತಾನ ಓಡಿ ಹೋಗುನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ಎದುರಿಸಿ ನಿಲ್ಲುವಾಗ ಸೈತಾನ ನಮ್ಮನ್ನ ಬಿಟ್ಟು ಓಡಿ ಹೋಗ್ತಾನೆಂಬುದಾಗಿ ನಾವಿಲ್ಲಿ ಅದರಿಂದ ಈ ವೈರಿಯನ್ನು ಕುರಿತು ನಾವು ದೇವರ ವಾಕ್ಯದಲ್ಲಿ ನೋಡುವಾಗ, ಹಲ್ಲೆಲೂಯಾ, ಅವನ್ ಚದುರಂಗ ಬಲವಾಗಿ ಬಂದ್ರು. ಅದ್ರ ಕೆಳಗಡೆ ವಾಕ್ಯ 4ನೇ ವಾಕ್ಯ, ನನ್ನ ಜೀವಮಾನದಲ್ಲೆಲ್ಲ ಯೆಹೋವನ ಮನೆಯಲ್ಲಿ ವಾಸ ಮಾಡುತ್ತಾ ಆತನ ಪ್ರಸನ್ನತೆ ನೋಡುವುದಕ್ಕೂ ಆತನ ಮಂದಿರದಲ್ಲಿ ಧ್ಯಾನ ಮಾಡುವುದಕ್ಕೂ ನನಗೆ ಅಪ್ಪಣೆ ಆಗಬೇಕೆಂದು ಒಂದು ವರವನ್ನ ಯೆಹೋವನಿಂದ ಕೇಳಿಕೊಂಡು ಅದನ್ನೇ ಎದುರು ನೋಡುತ್ತಿರುವೆನು. ನನ್ನ ಜೀವಮಾನವೆಲ್ಲ ನಾನು ಯೆಹೋವನ ಮಂದಿರದಲ್ಲಿ, ಆರಾಧನೆಯಲ್ಲಿ, ಆಲಯದಲ್ಲಿ ಬಂದು ಬಿದ್ದಿರುವುದೇ ನನಗೆ ಲೇಸು. ಆ ವರ ಕೊಡಪ್ಪ, ನಾನು ಯಾವಾಗ್ಲೂ ನಿನ್ನ ಆಲಯದಲ್ಲಿ ಇರುವಂತೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆತನ ಸನ್ನಿಧಿಯಲ್ಲಿರುವಾಗ, ಆತನ ಪಾದದಲ್ಲಿ ಬಿದ್ದಿರುವಾಗ ನಮಗೆ ಅಪಾರವಾದ ಆಶೀರ್ವಾದ. ಯಾಕಂದ್ರೆ 1000 ವರ್ಷಗಳು, 1000 ದಿನಗಳಕ್ಕಿಂತ ಒಂದು ದಿನ ದೇವರ ಆಲಯದ ವಸ್ತುಲಲ್ಲಿ ಬಿದ್ದಿರುವುದೇ ಲೇಸು ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಅದರಿಂದ ನಮ್ಮನ್ನ ದೇವರು ಈ ಆರಾಧನೆಯಲ್ಲಿ ನಮ್ಮನ್ನ ಒಬ್ಬೊಬ್ಬರನ್ನ ಕರೆತಂದಿದ್ದಾರೆ. ಯಾಕಂದ್ರೆ ಆತನ ನೋಡುವ ಆತನು, ನಮ್ಮನ್ನ ನೋಡೋ ದೇವರವರು ನಮ್ಮನ್ನ ನೋಡ್ತಾ ಇದ್ದಾರೆ. ಇವಾಗ ನೋಡ್ರಿ, ಪಾಸ್ ಇಲ್ಲ ಅಂದ್ರು ಎಷ್ಟು ಸಮಯಲ್ಲಿ ಇರ್ತಾರೆ. ಹಲ್ಲೆಲೂಯಾ. ಎಲ್ಲಿ 2-3 ಜನರು ನನ್ನ ನಾಮದಲ್ಲಿ ಕೂಡಿ ಬರ್ತಿರೋ ಅಲ್ಲಿ ನಾನು ಇರುತ್ತೇನೆ ಅಂತ ಹೇಳಿದ್ದಾರೆ. ಇವಾಗ ನಿಮ್ಮ ಮಧ್ಯದಲ್ಲಿ ಎಷ್ಟು ಶ್ರಮ ಇದ್ದಾರೆ. ನಿಮ್ಮೊಬ್ಬೊಬ್ಬರನ್ನ ನೋಡ್ತಾ ಇದ್ದಾರೆ. ಯಾರು ಬಂದ್ರು ಅಂತ ನೋಡ್ತಾರೆ, ಯಾರು ಬಂದಿಲ್ಲ ಅಂತ ನೋಡ್ತಾ ಇದ್ದಾರೆ. ಪಾಸ್ ಇಲ್ಲ, ಏನ್ ಹೋಗುದಂತ ಅನ್ಕೊಂಡವ್ರನ್ನು ದೇವ್ರು ನೋಡ್ತಾರೆ. ಹಲ್ಲೆಲೂಯಾ. ಅದರಿಂದ ನಾವು ಬಹಳ ಭಯದಿಂದಲೂ ಭಕ್ತಿಯಿಂದಲೂ ದೇವರ ಸನ್ನಿಧಿಯಲ್ಲಿ ಬರುವಾಗ ಒಂದು ದೊಡ್ಡ ಆಶೀರ್ವಾದವನ್ನ ನಾವು ಪಡೆದುಕೊಳ್ಳುವರಾಗಿ ಕಾಣಲ್ಪಡ್ತೇವೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ವೈರಿಗಳನ್ನ ಕುರಿತು 1-2 ವಾಕ್ಯವನ್ನ ನಾವು ಜ್ಞಾಪಕ ಮಾಡಿಕೊಂಡು ದೇವರ ನಾಮವನ್ನ ಮಹಿಮೆ ಪಡಿಸೋಣ. ಹಲ್ಲೆಲೂಯಾ, ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 5ನೇ ಅಧ್ಯಾಯ
44ನೇ ವಾಕ್ಯವನ್ನ ನಾವತ್ತು ಜ್ಞಾನಕ್ಕೋಸ್ಕರ ತೆಗೆದುಕೊಳ್ಳೋಣ. ಮತ್ತಾಯನ ಬರೆಸುವಾರ್ತೆ 5ನೇ ಅಧ್ಯಾಯ 44. ಮತ್ತೆ எழுதின சுவிசேஷம் 5ஆம் அதிகாரம் 44வது வசனம். ಆದರೆ ನಾನು ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ಹಿಂಸೆಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ನಿಮ್ಮನ್ನು ಹಿಂಸೆ ಪಡಿಸುವವರಿಗೋಸ್ಕರ ದೇವರನ್ನು ಪ್ರಾರ್ಥಿಸಿರಿ. ತಮಿಳ ಇಲ್ವಾ? ಇದಾರ? ಸರಿ, ಹಲ್ಲೆಲೂಯಾ. ಇವಾಗ ಅದೊಂದು ವಾಕ್ಯ ಮಾತ್ರ ಓದ್ಬಿಡಿ ತಮಿಳಲ್ಲಿ. சொல்கிறேன், நீங்கெல்லாம் மக்கள் உங்கள் சத்துருக்களை சிநேகியுங்கள், உங்களை சத்துருக்களை பகைக்கிறவர்களை சிநேகியுங்கள், ஆசீர்வதியுங்கள். உங்க பகைக்கிறவர்களை ஆசீர்வதிங்கள். ஆமென், அல்லேலூயா. உங்க சத்துருக்களை சிநேகியுங்கள், உங்களை சபிக்கிறவர்களை ஆசீர்வதிங்கள், உங்களை பகைக்கிறவர்களுக்கு நன்மை செய்யுங்கள், உங்களுக்கு நிந்திக்கிறவர்களுக்கு உங்களை துன்பப்படுத்துவர்களுக்காகவும் ಜೆಬಂ பண்ணுங்கள். ಹಲ್ಲೆಲೂಯಾ. ಆದ್ರೆ ನಾನು ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋದಕ್ಕೋಸ್ಕರ ದೇವರನ್ನ ಪ್ರಾರ್ಥನೆ ಮಾಡ್ರಿ. ಅವ್ರ ಚದುರಂಗ ಬಲವಾಗಾದ್ರೂ ಬರ್ಲಿ, ದೊಡ್ಡ ಸೈನ್ಯವಾಗಿ ಆದ್ರೂ ಬರ್ಲಿ, ಅವ್ರು ಹೇಗೆ ಬಂದ್ರು, ಯೇಸು ಸ್ವಾಮಿ ಹೇಳುವಂತ ಮಾತು ಏನಂದ್ರೆ, ನಾನ್ ನಿಮಗೆ ಹೇಳುವುದೇನೆಂದರೆ, ನಿಮ್ಮ ವೈರಿಗಳನ್ನ ಪ್ರೀತಿಸಿರಿ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ವೈರಿಗಳನ್ನ ಪ್ರೀತಿಸ್ಬೇಕಂತೆ, ವೈರಿಗಳಿಗಾಗಿ ಪ್ರಾರ್ಥನೆ ಮಾಡ್ಬೇಕಂತೆ. ಯಾಕಂದ್ರೆ ನಾವು ಒಂದ್ ಕಾಲದಲ್ಲಿ ವೈರಿಗಳಾಗಿದ್ದೆವು, ದೇವರನ್ನ ವಿರೋಧ ಮಾಡುವವರಾಗಿದ್ದೆವು, ದೇವರಿಗೆ ವಿರೋಧವಾಗಿ ನಿಂತವರಾಗಿದ್ದೆವು. ಆದ್ರೆ ಆತನ ಯಾರೋ ದೇವ ಮಕ್ಕಳು ನಮಗೋಸ್ಕರ ಪ್ರಾರ್ಥನೆ ಮಾಡಿದ್ದರಿಂದ ನಾ ಇವತ್ತು ರಕ್ಷಣೆ ಹೊಂದಿ ಆತನ ಪಾದ ಸನ್ನಿಧಿಯಲ್ಲಿ ಬರುವಂತೆ ದೇವ್ರ ಕೃಪೆ ಮಾಡಿದ್ರು. ಅದರಿಂದ ನಮ್ಮೆಲ್ಲರ ಪ್ರಾರ್ಥನೆಯಿಂದ ಅಯ್ಯೋ ನಮ್ಮನ್ನು ಹೀಯಾಳಿಸ್ತಾರೆ, ಅಯ್ಯೋ ನಮ್ಮನ್ನು ವೇದನೆ ಪಡಿಸ್ತಾರೆ, ಅಯ್ಯೋ ನಮ್ಮನ್ನು ದುಃಖ ಪಡಿಸ್ತಾರೆ, ಅಯ್ಯೋ ನಮ್ಮನ್ನ ನಿಂದೆ ಪಡಿಸ್ತಾರೆ ಅಂತ ಹೇಳಿ ಆ ವೈರಿಗಳಿಗೆ ನಾವು ವಿರೋಧ ಮಾಡಬಾರದು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಾವು ವಿರೋಧಿಸಬಾರದು ಎಂಬುದಾಗಿ, ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ಇವಾಗ ನೋಡ್ರಿ, ನಮ್ಮ ವಿರೋಧಿಗಳು ಇದ್ದಾರೆ ಅಂತ ಇಟ್ಕೊಳ್ರಿ, ಅವ್ರ ಮಗು ಕೆಳಗ್ ಬಿದ್ದ್ಬಿಟ್ರೆ ನಾವು ನೋಡ್ದಂಗ ಹೋದ್ರೆ ಏನ್ ಪ್ರಯೋಜನ? ನಿನ್ನಂತೆ ನಿನ್ನ ನೆರೆಯವನನ್ನ ಪ್ರೀತಿ ಮಾಡು ಎಂಬುದಾಗಿ ದೇವರ ವಾಕ್ಯದಲ್ಲಿ ಇರ್ತಾರೆ. ನಿನ್ನ ವೈರಿಗೋಸ್ಕರ ಪ್ರಾರ್ಥನೆ ಮಾಡ್ರಿ ಅಂತ ದೇವರ ವಾಕ್ಯ ನಮ್ಮನ್ನು ಎಚ್ಚರ ಪಡಿಸ್ತಾ ಇದೆ. ಹಲ್ಲೆಲೂಯಾ. ಇದಕ್ಕೊಂದು ಆಧಾರವಾಗಿ ಒಂದು ವಾಕ್ಯವನ್ನ ಓದ್ಕೊಳ್ಳೋಣ. ವಿಮೋಚನಕಾಂಡ ಬರೋ ಪತ್ರಿಕೆಯಲ್ಲಿ 23ನೇ ಅಧ್ಯಾಯ 4 ಮತ್ತು 5 2 ವಾಕ್ಯಗಳನ್ನ ನಾವು ಓದ್ಕೊಳ್ಳೋಣ. ವಿಮೋಚನಕಾಂಡ 23ನೇ ಅಧ್ಯಾಯ 4 ಮತ್ತು 5ನೇ ವಾಕ್ಯ. ನಾನೇ ಓದ್ತೀನಿ, ಕೇಳ್ತೀರಾ? ನಿನ್ನ ವೈರಿಗಳು, ವೈರ್ಯ ಎತ್ತಾಗಲಿ ಕತ್ತೆಯಾಗಲಿ ತಪ್ಪಿಸಿಕೊಂಡು ಹೋಗಿರಲಾಗಿ ಅದು ನಿನಗೆ ಸಿಕ್ಕಿದ್ದರೆ ಅದನ್ನು ಅವನ ಬಳಿಗೆ ಹೊಡೆದುಕೊಂಡು ಹೋಗಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಹಲ್ಲೆಲೂಯಾ. ನಮ್ ವಿರೋಧಿನೇ ಅವನ್ ದನನೋ ಎತ್ತೋ ಒಂದು ತಪ್ಪಿಸ್ಕೊಂಡು ಹೋಗ್ತಿದೆ, ನಮಗ್ ಗೊತ್ತು ಇಂಥವ್ರದೇ ಅಂತೇಳಿ. ಹಲ್ಲೆಲೂಯಾ. ಸರಿ, ಹಂಗಾದ್ರೆ ಹಾಳಾಗೋಗ್ಲಿ, ಕಂಡು ಕಾಣದೆ ನಾವು ಬರಬಾರ್ದು ಅಂತೇಳಿ ದೇವ್ರ ವಾಕ್ಯ ನಮ್ಮನ್ನ ಎಚ್ಚರ ಪಡಿಸ್ತಾ ಇದೆ. ನಿನ್ನ ವೈರಿದಂತ ಗೊತ್ತು, ಹಾಳಾಗೋಗ್ಲಿ ಅಂತ ನೀನ್ ಬಿಡ್ಬೇಡ, ಅದನ್ನ ಹಿಡ್ಕೊಂಬಂದಿ ನಿನ್ನ ವೈರಿಗೆ ಒಪ್ಪಿಸಿ ಎಂಬುದಾಗಿ ದೇವರ ವಾಕ್ಯ ಎಚ್ಚರ ಪಡಿಸ್ತದೆ. ಅದನ್ನೇ ಯೇಸು ಹೇಳಿದ್ರು, ಏನಂತೇಳಿ, ವೈರಿಗಳನ್ನ ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋರಿಗೋಸ್ಕರ ದೇವರನ್ನ ಪ್ರಾರ್ಥಿಸಿರಿ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಅದರಿಂದ ನಮ್ಮ ವಿರೋಧಿ ಇದು ಹಾಳಾಗೋಗ್ಲಿ, ನಾಶವಾಗಿ ಹೋಗ್ಲಿ, ನಡುಬಿದಿಗ್ ಬರ್ಲಿ ಅಂತ ಹೇಳೆಲ್ಲ ನಾವು ಎದುರು ನೋಡದಂತೆ ದೇವರ ವಾಕ್ಯ ನಮ್ಮನ್ನ ಎಚ್ಚರ ಪಡಿಸ್ತಾ ಇದೆ. ನಿನ್ನ ವೈರಿ ಎತ್ತಾಗ್ಲಿ ಕತ್ತೆಯಾಗ್ಲಿ ತಪ್ಪಿಸಿಕೊಂಡು ಹೋಗಿರಲಾಗಿ ಅದು ನಿನಗೆ ಸಿಕ್ಕರೆ ಅದನ್ನ ಅವನ ಬಳಿಗೆ ಹೊಡ್ಕೊಂಡು ಹೋಗಿ ಒಪ್ಪಿಸಬೇಕು. 5ನೇ ವಾಕ್ಯ ಹೇಳುತ್ತೆ, ನಿನ್ನ ಹಗೆಯವನ ಕತ್ತಿಯು ಹೊರೆ ಕೆಳಗೆ ಬಿದ್ದಿರುವುದನ್ನ ಕಂಡರೆ ಅದನ್ನು ಎಬ್ಬಿಸುವುದಕ್ಕೆ ಮನಸ್ಸಿಲ್ಲದೆ ಹೋದಾಗಿಯೂ ಅವನಿಗೆ ಸಹಾಯ ಮಾಡಿ ಎಬ್ಬಿಸಲೇಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಿನ್ನ ವಿರೋಧಿ ಕತ್ತೆ, ಮುಂದೆ ಹಳೆಗಾಲದಲ್ಲೆಲ್ಲ ಕತ್ತೆಯಲ್ಲೇ ಹೊರೆ ತಾಯಿಸ್ಕೊಂಡ್ಬರೋರು, ಬಟ್ಟೆ ಹುಲ್ಲು ಏನೋ ಬೇಕಾದ್ರು ಒಡ್ಡೆ ತಡಿಲಾರ್ದೆ
ಆ ಕಚ್ಚೆ ಬಿದ್ದು ಆ ಹೊರೆ ಅದ್ರ ಮೇಲೆ ಇದೆ, ಅದನ್ನ ನೀನ್ ನೋಡಿ ಹಾಗೆ ಹೋಗ್ಬೇಡ ಅಂತ ದೇವ್ರ ವಾಕ್ಯ ಹೇಳುತ್ತೆ. ಹೋಗ್ಬೇಡ, ಓಡೋಗು, ಎತ್ತು, ಅವನ್ ಸಹಾಯ ಮಾಡು. ಹಲ್ಲೆಲೂಯಾ. ಇದನ್ನೇ ವಾಕ್ಯ ಹೇಳೋದು, ನಿನ್ನ ವೈರಿಗಳಿಗಾಗಿ ವೈರಿಗಳನ್ನ ಪ್ರೀತಿಸಿರಿ ಎಂಬುದಾಗಿ. ಅವನ ನಮ್ಮ ಶತ್ರುನೇ, ನಮ್ಮ ಪಡಿಸಿರೋ ವೇದನೆ ಸಿಕ್ಕಾಪಟ್ಟೆನೆ, ಮರೆಯಲಾಗದಂತ ಹಿಂಸೆನೆ, ಮರೆಯಲಾಗದಂತ ಕಾರ್ಯನೇ. ಆದ್ರೆ ಸ್ವಾಮಿ ಹೇಳ್ತಾರೆ, ನಿನ್ನ ವೈರಿಯನ್ನ ಪ್ರೀತಿಸ್ಬೇಕು, ನಿನ್ನ ವೈರಿಯನ್ನ ಪ್ರೀತಿಸ್ಬೇಕು. ನಿನ್ ವೈರಿಗೆ ಏನಾದ್ರೂ ಆದ್ರೆ ನೀನ್ ಸಂತೋಷ ಪಡಬೇಡ ಅಂತ ಹೇಳ್ತಾರೆ. ಅವನಿಗೇನಾದ್ರೂ ಆದ್ರೆ ನೀನು ಅಂತ ನಗಬೇಡ, ಹಂಗೆ ಆಗ್ಬೇಕಂತ ಹೇಳ್ಬೇಡ. ಆದ್ರೆ ನಿನ್ನ ಪ್ರೀತಿಸುವಂತ ದೇವರು ನಿನ್ನ ಪ್ರೀತಿಸಿ ಹೋದಾರೆ. ಅದರಿಂದ ನಿನ್ನ ವೈರಿಯನ್ನ ಪ್ರೀತಿಸಲೇಬೇಕು. ಅವರಿಗಾಗಿ ನಾವು ಪ್ರಾರ್ಥನೆ ಮಾಡ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನು ಎಚ್ಚರ ಪಡಿಸ್ತಾ ಇದೆ. ಹಲ್ಲೆಲೂಯಾ. ಅದರಿಂದ ನಿನ್ನ ಹಾಗೆಯ ಕತ್ತೆ ಹೊರೆ ಕೆಳಗೆ ಬಿದ್ದಿರುವುದನ್ನು ಕಂಡು ಅದನ್ನು ಎಬ್ಬಿಸುವುದಕ್ಕೆ ಮನಸ್ಸಿಲ್ಲದೆ ಹೋದಾಗಿಯೂ ಅವನಿಗೆ ಸಹಾಯ ಮಾಡಿ ಎಬ್ಬಿಸಲೇಬೇಕು. ನಿನ್ ಬೈರಿನೇ ಬಿದ್ದುಬಿಟ್ಟಿದ್ದಾನೆ, ಬೈಕಲ್ಲೋ ಇಲ್ಲ ಹೆಂಗೋ ಬಿದ್ದಿದ್ದಾರೆ, ಏನೋ ಒಂದು ಅನಾಹುತ ಆಗಿದೆ, ನೀನ್ ನೋಡಿ ಸುಮ್ಮನೆ ಹಂಗೆ ಆಗ್ಬೇಕಂತ ಹೇಳ್ಬಾರ್ದು. ಓಡೋಗಿ ಅಯ್ಯಪ್ಪ ಏನೋ ಮರ ಹೆಂಗ್ ಮಾಡ್ಕೊಂಡ್ಬಿಟ್ಟೆ, ತೆಗೆದದನ್ನ ಅವನು ಕಾಪಾಡಿ ಅವನು ಎತ್ತಿ ಆದ್ರೆ ಹಾಸ್ಪಿಟ್ಲಿಗೆ ಕರ್ಕೊಂಡೋದು, ಇಲ್ಲಮ್ಮ ನೀರ್ ಕುಡಿಸೋದು, ಇಲ್ಲ ಮನೆ ಕರ್ಕೊಂಡು ಹೋಗೋದು. ನೀನ್ ಹಾಗೆ ಮಾಡ್ಬೇಕೆಂಬುದಾಗಿ ಅದೇ ನೀನ್ ವೈರಿಗೆ ತೋರಿಸುವಂತ ಪ್ರೀತಿ. ವೈರಿಗಳನ್ನ ನಾವು ಪ್ರೀತಿಸ್ಬೇಕು, ವೈರಿಗಳನ್ನ ಪ್ರೀತಿಸ್ಬೇಕು. ನಾವು ವೈರಿಗಳಾಗಿದ್ದೇವೆ ಒಂದು ಕಾಲದಲ್ಲಿ, ಪಾಪ ಮಾಡಿ ಅಕ್ರಮದಲ್ಲೂ ಅನ್ಯಾಯದಲ್ಲೂ ಜೀವಿಸ್ತಾ ನಾವು ವೈರಿಗಳಾಗಿದ್ದೀವಿ. ದೇವ್ರು ನಮ್ಮನ್ನ ಪ್ರೀತಿ ಮಾಡುವ. ನಾವ್ಯಾವ ನೀತಿವಂತರು, ನಾವ್ಯಾವ ಪರಿಶುದ್ಧರು? ನಾವು ಹುಟ್ಟಿದಾಗಲೇ ಪಾಪಿಗಳು, ತಾಯಿಯ ಗರ್ಭದಿಂದಲೇ ನಾವು ಪಾಪಿಗಳಾಗಿದ್ದೇವೆ. ತಾಯಿಯ ತಂದಿನಿಂದ ನಾವು ಪಾಪಿಗಳಾಗಿ, ತಾಯಿಯ ಗರ್ಭದಿಂದಲೇ ನಾವು ಪಾಪಿಗಳಾಗಿ ಹುಟ್ಟಿದ್ದೇವೆ. ನಾವ್ಯಾವ ದೊಡ್ಡ ನೀತಿವಂತರು, ನಾವ್ಯಾವ ದೊಡ್ಡ ಪರಿಶುದ್ಧರು? ನಮ್ಮನ್ನ ಸ್ವಾಮಿ ಹುಡ್ಕೊಂಡ್ ಬಂದಿಲ್ವೇ, ನಮ್ಮನ್ನ ಪ್ರೀತಿ ಮಾಡಿಲ್ವೇ? ಅದರಿಂದ ಅವ್ರ ಮಕ್ಕಳಾದ ನಾವು ಅವ್ರ ಪ್ರೀತಿ ಮಾಡುವರಾಗಿರ್ಬೇಕು. ಅಲ್ಲೆಲ್ಲಿ ಹೇಳ್ರಿ ಆಮೇನ್, ಅಲ್ಲೆಲ್ಲೂಯ್ಯ. ಹೊಟ್ಟೆ ಹುರ್ಕೋಬಾರ್ದಂತೆ, ಹೊಟ್ಟೆ ಹುರ್ಕೋಬಾರ್ದು. ಓಡೋಗಿ ಎತ್ತು, ಅವ್ರ ಮಗು ಬಿದ್ದೋಯ್ತಾ, ಎತ್ಕೊಂಡೋಗ ಅಮ್ಮ ಬಿದ್ದ್ಬಿಡುತ್ತೆ ತಗೊಳ್ರಿ ಅಂತ ಹೇಳಿ ಅವ್ರನ್ನ ನಾವು ಪ್ರೀತಿ ತೋರಿಸ್ಬೇಕೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಿದ್ರು. ನಾವು ಹಾಗೆ ಮಾಡಬಾರ್ದು. ನಾವು ಹಾಗೆ ಮಾಡಿದ್ರೆ ಆತ್ಮ ನಷ್ಟಪಟ್ಟು ಹೋಗುತ್ತೆ, ಆ ಆತ್ಮ ನರಕಕ್ಕೆ ಹೋಗುತ್ತೆ, ಆ ಆತ್ಮ ದೇವ್ರ ರಾಜ್ಯಕ್ಕೆ ಬರೋದಿಲ್ಲ. ಯಾಕಂದ್ರೆ ಸ್ವಾಮಿ ಈ ಲೋಕದ ಮೇಲೆ ಎಷ್ಟೋ ಪ್ರೀತಿ ನಿಟ್ಟು ತನ್ನ ಒಬ್ಬನೇ ಮಗನನ್ನು ಕಳಿಸ್ಕೊಟ್ರು. ಮತ್ತೆ ನಮ್ಮ ಒಬ್ಬನಾದ್ರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯೋದಕ್ಕೋಸ್ಕರನೇ ಆತ ನಮಗೆ ಕೊಟ್ಟು ಆ ಪ್ರೀತಿ, ಈ ನಮ್ಮ ಮೇಲಿಟ್ಟಂತ ಪ್ರೀತಿ. ದೇವ ತನ್ನ ಮಗನನ್ನೇ ಕೊಟ್ರು. ಹೋಗ್ ನನ್ ಜನರಿಗೋಸ್ಕರ ಸಾಯಿ, ನನ್ ಜನರಿಗೋಸ್ಕರ ರಕ್ತ ಚೆಲ್ಲು. ಅವ್ರು ಮಾಡಿದ ಒಂದೊಂದು ಅವಯವಗಳ ಪಾಪಕ್ಕೋಸ್ಕರ ನೀನ್ ಗಾಯಪಟ್ಟು ನೀನ್ ರಕ್ತ ಚೆಲ್ಲು ಎಂಬುದಾಗಿ ದೇವರು ತನ್ನ ಪ್ರೀತಿಯಿಂದ ತನ್ನ ಮಗನನ್ನು ಕಳಿಸ್ರು. ನಾವೆಲ್ಲ ವೈರಿಗಳಾಗಿದ್ದೀವಿ, ಪಾಪಿಗಳಾಗಿದ್ದೀವಿ, ನಮ್ಮನ್ನು ಯಾರು ಕ್ಷಮಿಸೋರೇ ಇದ್ದಿಲ್ಲ ಅಂತ ಅಕ್ರಮದವ್ರು ನಾವು. ಆದ್ರೆ ದೇವ್ರು ನಮ್ಮನ್ನ ಕ್ಷಮಿಸಿದ್ರು. ಯೇಸು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ನಮ್ಮನ್ನ ಪರಿಶುದ್ಧರಾಗಿ ಮಾಡಿದ್ರು. ಅಲ್ಲೆಲ್ಲಿ ಹೇಳ್ರಿ ಅಲ್ಲೆಲ್ಲುಯಾ, ಅಲ್ಲೆಲ್ಲುಯಾ ಅಂತ ದೇವ ಸ್ವರೂಪನಾದ ದೇವರನ್ನ ನಾವು ಪ್ರೀತಿಸುವರಾಗಿದ್ದೇವೆ. ಅಲ್ಲೆಲ್ಲುಯಾ. ಇನ್ನೊಂದು ನಮ್ಮನ್ನ ಕುರಿ ದೇವ್ರ ವಾಕ್ಯ ಹೇಳುತ್ತೆ ನೋಡ್ರಿ. ಎಲ್ಲ ಬೈಬಲ್ ತೆಗೆದುಕೊಡ್ರಿ, ನಾನು ಹೇಳ್ತೀನಿ, ನಾನು ಓದ್ತೀನಿ, ನೀವು ನೋಡ್ರಿ. ಕೀರ್ತನೆಗಳು 35ನೇ ಅಧ್ಯಾಯ 13ನೇ ವಾಕ್ಯ ತೆಗೆದುಕೊಡ್ರಿ. ಸಂಗೀತ 35:13. ಕೀರ್ತನೆಗಳು 35:13. ನಾನಾದರೂ ಅವರ ಅಸ್ವಸ್ಥ ಕಾಲದಲ್ಲಿ ಗೋಣಿತಟ್ಟನ್ನು ಕಟ್ಟಿಕೊಂಡಿದ್ದೆನು, ಉಪವಾಸದಿಂದ ನನ್ನ ಆತ್ಮವನ್ನು ನೋಯಿಸಿದೆನು, ನನ್ನ ಪ್ರಾರ್ಥನೆಯು ನನ್ನ ಎದೆಗೆ ತಿರುಗಿತು. 14ನೇ ವಾಕ್ಯ. ಅಸ್ವಸ್ಥನಾದವನನ್ನು ಸ್ನೇಹಿತನು ಅಣ್ಣನು ಎಂದು ಭಾವಿಸಿ ನಡೆದುಕೊಂಡೆ, ತಾಯಿ ಸತ್ತವುದಕ್ಕಾಗಿ ದುಃಖಿಸುವವನಂತೆ ನಾನು ತಲೆಬಾಗಿ ಆಳುತ್ತಿದ್ದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನಮ್ಮ ಸ್ನೇಹಿತರು, ಅಕ್ಕಪಕ್ಕದೆಲ್ಲರೂ ಸ್ನೇಹಿತರು, ಇಲ್ಲ ನಮ್ಗೆ ವಯಸ್ಸಲ್ಲಿ ದೊಡ್ಡವರಾದ್ರೆ ಅಣ್ಣನ ತರಾನು, ಅದಕ್ಕಿಂತ ವಯಸ್ಸಾದ್ರೆ ತಂದೆ ತರಾನು, ತಾಯಿ ತರಾನು, ಅಕ್ಕನ ತರಾನು, ಅಂಗಿ ತರಾನು, ಆ ತಂಗಿ ತರಾನು. ಅವ್ರು ರೋಗಸ್ಥರಾಗಿದ್ದಾಗ ಅವರಿಗಾಗಿ ನಾನು ಪ್ರಾರ್ಥನೆ ಮಾಡಿದೆ. ಅಸ್ವಸ್ಥ ಕಾಲದಲ್ಲಿ ಅವ್ರಿಗೆ ರೋಗ ಕಾಯಿಲೆ ಬಿದ್ದಿದ್ದರಿಂದ
ನಾನ್ ಗೋಣಿ ತಟ್ಟಕೊಂಡು ಅವರಿಗೋಸ್ಕರ ಪ್ರಾರ್ಥನೆ ಮಾಡಿದೆ ಎಂಬ ಕೀರ್ತಿಗಾರ ಹೇಳ್ತಾ ಇದ್ದಾನೆ. ಅಲ್ಲೆಲ್ಲೂಯ್ಯ. ಆವಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡ್ಕೊ. ನಮ್ಮ ಅಕ್ಕಪಕ್ಕದಲ್ಲಿ ಮುಂದ್ಗಡೆ ನಮ್ಮ ಬಂಧು ಬಳಗದಲ್ಲಿ ನಮಗೆ ವಿರೋಧ ಮಾಡಿದವರು, ನಮ್ಮನ್ನ ಪ್ರೀತಿ ಮಾಡದೇ ಇರೋರು, ನಮ್ಮನ್ನ ದ್ವೇಷ ಮಾಡಿದವರು, ನಮ್ ಸೊತ್ತು ಕಿತ್ಕೊಂಡವ್ರು, ನಮ್ಮ ಹಣ ಕಿತ್ಕೊಂಡವ್ರು, ನಮ್ಮ ಆಸ್ತಿ ಕಿತ್ಕೊಂಡವ್ರು, ನಮ್ಮ ಒಡವೆ ಕಿತ್ಕೊಂಡ್ರು, ನೀನ್ ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡು. ಪ್ರಾರ್ಥನೆ ಮಾಡು. ಅವ್ರ ಗೋಣಿ ತಟ್ಟು ಹಾಕೊಂಡು ಪ್ರಾರ್ಥನೆ ಮಾಡಿದೆ ನಾನು. ಆದ್ರೆ ಅಸ್ವಸ್ಥನಾದನು ಸ್ನೇಹಿತನೋ ಅಣ್ಣನೋ ಎಂದು ಭಾವಿಸಿಕೊಂಡೆನು. ತಾಯಿ ಸತ್ತದ್ದಕ್ಕಾಗಿ ದುಃಖಿಸುವುದಕ್ಕೆ ನಾನು ತಲೆಬಾಗಿ ಹೇಳ್ತಾ ಅಯ್ಯೋ ಅಪ್ಪ, ಹೆಂಗಾದ್ರು ಕಾಪಾಡಪ್ಪ, ಹೆಂಗಾದ್ರು ಕಾಪಾಡ್ಸಣ, ಏನಾದ್ರು ಮಾಡಪ್ಪ, ಏನಾದ್ರು ಮಾಡಪ್ಪ, ಸಾಯದ್ ಬೇಡಪ್ಪ. ಆ ಮನುಷ್ಯನಿಂದಾನೇ ಆ ಕುಟುಂಬ ನಡಿಬೇಕು, ಆ ಸಹೋದರಿಂದಾನೇ ಆ ಕುಟುಂಬ ನಡಿಬೇಕು. ಅಸ್ವಸ್ಥನಾಗಿ ಬಿದ್ದಿದ್ದಾನಲ್ಲ, ಅವನಿಂದಾನೇ ಅವ್ರ ಕುಟುಂಬ ನಡಿಬೇಕು. ಅಪ್ಪ ಏನಾದ್ರು ಮಾಡಪ್ಪ, ಅಪ್ಪ ಏನಾದ್ರು ಮಾಡಪ್ಪ. ದುಃಖಿಸುವರಾಗಿರ್ಬೇಕು. ಗೋಣಿ ತಟ್ಟು ಕಟ್ಟಿಕೊಂಡು ನಾನು ಅವನಿಗೋಸ್ಕರ ಪ್ರಾರ್ಥನೆ ಮಾಡಿದೆ, ಅವನಿಗೋಸ್ಕರ ದುಃಖಿಸಿದೆ. ಅವರಿಗೂ ತಾಯಿ ಸತ್ತಂತೆ, ಅಣ್ಣ ತಮ್ಮನಿಗೋಸ್ಕರ ನಿನ್ನಂತೆ ನಿನ್ನ ನೆರೆಯವ್ರನ್ನ ಪ್ರೀತಿಸು ಅಂತ ಹೇಳ್ದಂತೆ ನಾನು ಕಣ್ಣೀರು ಬಿಟ್ಟು ಅವರಿಗಾಗಿ ಅತ್ತೇನು ಎಂಬುದಾಗಿ ಕೀರ್ತನೆಗಾರನ ಹೇಳ್ತಾ ಇದ್ದಾನೆ. ಹಲ್ಲೆಲೂಯ. ಅಂದ್ರೇನು? ವೈರಿಗಳನ್ನ ಪ್ರೀತಿಸುವುದು, ವೈರಿಗಳನ್ನ ಪ್ರೀತಿಸುವುದು. ನಿನ್ನ ವೈರಿಗೋಸ್ಕರ ನೀ ಪ್ರಾರ್ಥನೆ ಮಾಡ್ಬೇಕು, ನಿನ್ನ ವೈರಿಗೋಸ್ಕರ ಕಣ್ಣೀರು ಬಿಡ್ಬೇಕು. ನಿನ್ನ ವೈರಿ ಅಸ್ವಸ್ಥನಾದಾಗ ಅವರಿಗೋಸ್ಕರ ನೀನು ಮನಭಾರದಿಂದ, ಅಂತರಾಳದ ನೋವಿನಿಂದ. ಹಾಗೆ ನಮ್ಮ ಮನೇಲಿ ಅಣ್ಣನೋ ತಮ್ಮನೋ ಹೆಂಡತಿನೋ ಮಕ್ಕಳು ಅನಾರೋಗ್ಯ ಬಿದ್ದಾಗ ನಾವೆಷ್ಟು ತಡವರಿಸ್ತೇವೆ, ಎಷ್ಟು ವೇದನೆ ಪಡ್ತೇವೆ, ಎಷ್ಟು ನೋವು ಪಡ್ತೇವೆ. ಅದೇ ರೀತಿ ನೀನ್ ನೆರೆಯವನಿಗೋಸ್ಕರ ನೀನ್ ಪ್ರೀತಿ ತೋರಿಸ್ಬೇಕು, ನೀನ್ ಪ್ರೀತಿ ತೋರಿಸ್ಬೇಕು. ಹಲ್ಲೆಲೂಯ. ಆಗ್ಲೇ ನಾವು ದೇವ್ರ ಮಕ್ಕಳಾಗೋದಿಕ್ ಸಾಧ್ಯ, ಆಗ್ಲೇ ನಾವು ದೇವ್ರನ್ನ ಮಹಿಮೆ ಪಡಿಸೋದಿಕ್ ಸಾಧ್ಯ. ಆವಾಗಲೇ ಸ್ವಾಮಿ ನಮ್ಮೇಲೆ ಇಟ್ಟಂತ ಪ್ರೀತಿಯನ್ನ ಖಚಿತಪಡಿಸುವಂಥದ್ದು. ಅವ್ರು ಮಾತ್ರ ನಮ್ಮನ್ನ ಪ್ರೀತಿ ತೋರಿಸ್ಬೇಕು, ಅವ್ರು ಮಾತ್ರ ನಮ್ಮ ಪಾಪಗಳನ್ನ ಕ್ಷಮಿಸ್ಬೇಕು, ಅವ್ರು ಮಾತ್ರ ನಮ್ಮ ರೋಗಗಳಿಂದ ಬಿಡುಗಡೆ ಮಾಡ್ಬೇಕು, ಅಷ್ಟು ಮಾತ್ರ ಸಾಕು ಅಂತ ಹೇಳಿ ನಾವು ತಿಳಿಯದೆ ನಮ್ಮಂತೆ ನೆರೆಯವನನ್ನ ಪ್ರೀತಿಸು. ಅಂದ್ರೇನು? ಪ್ರೀತಿ ಅಂದ್ರೇನು? ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಅವರಿಗೋಸ್ಕರ ಪ್ರಾರ್ಥನೆ ಮಾಡುವುದು, ಅವರಿಗೋಸ್ಕರ ಕಣ್ಣೀರು ಬಿಡೋದು. ಅಪ್ಪ, ಯಾಗೂ ಈ ಆತ್ಮ ನಷ್ಟಪಟ್ಟು ಹೋಗ್ಬಾರ್ದು, ಯಾಗೂ ಈ ಆತ್ಮ ತಪ್ಪಿ ನರಕಕ್ಕೆ ಹೋಗ್ಬಾರ್ದು. ರಕ್ಷಿಸಪ್ಪ, ನಾನು ಎಲ್ಲೋ ಇದ್ದಂತ ನನ್ನನ್ನ ಕರ್ಕೊಂಬಂದು ಆಶೀರ್ವಾದ ಮಾಡಿದ್ರಿ, ಇವರಿಗೂ ಆಶೀರ್ವಾದ ಮಾಡ್ರಿ ಎಂಬುದಾಗಿ ಹಲ್ಲೆಲೂಯ ಪ್ರಾರ್ಥಿಸುವರಾಗಿರ್ಬೇಕು, ಪ್ರಾರ್ಥಿಸುವರಾಗಿರ್ಬೇಕಂತೆ. ಅದೇ ವೈದಿಗಳನ್ನ ಪ್ರೀತಿ ನಾವು ದ್ವೇಷ ಮಾಡೋರಲ್ಲ, ನಾವು ಪ್ರೀತಿ ತೋರ್ಸೋರು. ಅದಕ್ಕೆ ಸ್ವಾಮಿ ಇನ್ನೊಂದ್ ಮಾತು ಹೇಳಿದಾರೆ ಗೊತ್ತರ? ಒಂದ್ ಕೆನೆ ಹೊಡೆದ್ರೆ ಇನ್ನೊಂದ್ ಕೆನೆನ ಕೊಡ್ರಿ ಅಂತ ಹೇಳಿ. ಅದೇ ಪ್ರೀತಿ. ಹೊಡ್ಕೊಂಡೋಗ್ಲಿ ಬಿಡು. ಯೇಸ್ವಾಮಿಗೆ ಒಂದು ಕಡಿಮೆ 39 ವರ್ಷ ಕೊಳ್ಳೆಗಳಿಂದ ಹೊಡೆದ್ರು, ಒಂದು ಮಾತಾದ್ರೂ ದೇವ್ರಿಗೆ ಅವ್ರಿಗೆ ಒಂದ್ ಮಾತು ಸಿಟ್ಟುಗೊಂಡು ಬಿಟ್ಟಿದ್ರೆ ಅಲ್ಲಿ ಒಬ್ಬ ಇರ್ತಿದ್ದಿಲ್ಲ. ಅವ್ರು ಸಿಟ್ಟುಗೊಳ್ಳೇ ಇಲ್ಲ. ಅವ್ರ ಕೊರಡೆಯಿಂದ ಹೊಡಿತಾ ಇದ್ರು, ನರಳ್ತಾ ಇದ್ರು, ವೇದನೆ ಪಡ್ತಾ ಇದ್ದಾರೆ ಹೊರತು ಒಂದು ಮಾತು ಸಿಟ್ಟಿಂದ ಕೋಪದಿಂದ ಕಡಿಯಟ್ಟು ಹೊಡೆದ್ರು. ಅಪ್ಪಲು ಒಂದು ಮಾತು ಸಿಟ್ಟು ಆಗ್ಲಿಲ್ಲ. ಶಿಲ್ವೆನ ಎತ್ಕೊಂಡು ಆ ಕಲ್ವಾರಿ ಶಿಲ್ವೆ ನಡೆಯುವಾಗ ಬಿದ್ದು ಬಿದ್ದು ಎದ್ರು, ಕೊರಡೆಗಳಿಂದ ಹೊಡೆದ್ರು. ಆವಾಗ್ಲೂ ಒಂದು ಮಾತಾದ್ರು ಸಿಟ್ಟು ಆಗ್ಲಿಲ್ಲ. ಅಲ್ಲಿಂದ ನೆತ್ತಿಗೆ ಶಿಲ್ವೆ ಕಲ್ವಾರಿ ಬೆಟ್ಟಕ್ಕೆ ಕೈಕೊಂಡು ಅಲ್ಲಿ ಮೊಳೆಗಳು ನೋಡಿದ್ರು ಕೈ ಕಾಲುಗಳಲ್ಲಿ, ಅವಾಗ್ಲೂ ಸಿಟ್ಟು ಆಗ್ಲಿಲ್ಲ. ಹಲ್ಲೆಲೂಯ. ಅಂದ್ರೆ ಏನ್ ತಿಳಿತಾರೆ ಅದ್ರ ನಿಮಿತ್ತ? ಏನ್ ಅರ್ಥ ಆಗತ್ ನಮ್ಗೆ? ವೈರಿಗಳನ್ನ ಪ್ರೀತಿಸಿ. ಹಲ್ಲೆಲೂಯ. ವೈರಿಗಳನ್ನ ಪ್ರೀತಿಸುವಂತೆ ದೇವರು ನಮ್ಗೆ ಕೊಟ್ಟಂತ ಆಜ್ಞೆ, ಆ ಪ್ರೀತಿ ಮಾಡುವಂತ ಒಂದು ಆಜ್ಞೆಯನ್ನ ದೇವ್ರು ನಮ್ಗೆ ಕೊಟ್ಟಿದ್ದಾರೆ. ಹಲ್ಲೆಲೂಯ ಹೇಳ್ರಿ. ನಾವು ಪ್ರೀತಿ ಉಳ್ಳವರಾಗಿರ್ಬೇಕು, ನಾವು ಪ್ರೀತಿ ಉಳ್ಳವರಾಗಿರ್ಬೇಕು. ಇನ್ನೊಂದು ವಾಕ್ಯ ಹೇಳುತ್ತೆ, ವೈರಿಗೋಸ್ಕರ ನಾವೇನ್ ಮಾಡ್ಬೇಕಂತ ಹೇಳಿ ಜ್ಞಾನೋಕ್ತಿಯಲ್ಲಿ 25ನೇ ಅಧ್ಯಾಯ 21ನೇ ವಾಕ್ಯ ತೆಗೀರಿ. ಜ್ಞಾನೋಕ್ತಿಗಳು ನಾನು ಓದ್ತೀನಿ, ನೀವೆಲ್ಲ ಕೇಳ್ರಿ. 25, 21. ನೀತಿಮೊಳಿ 25, 21. ನಿನ್ನ ವೈರಿ ಹಸಿದಿದ್ದರೆ ಅನ್ನವಿಡು, ಬಾಯಾರಿದರೆ ನೀರ್ ಕೊಡು, ಹೀಗೆ ಅವನ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು.
ಯೆಹೋವನೇ ನಿನಗೆ ಪ್ರತಿಫಲ ಕೊಡುವನು. ಹಲ್ಲೆಲೂಯಾ. ನೋಡ್ರಿ, ನಮ್ ಭಯಂಕರ ಹಿಂಸೆ ಮಾಡ್ಬಿಟ್ಟಿದ್ದಾರೆ, ಭಯಂಕರ ನೋವು ಮಾಡ್ಬಿಟ್ಟಿದ್ದಾರೆ. ಆದ್ರೆ ಅಲ್ಲಿ ವಾಕ್ಯ ಹೇಳುತ್ತೆ, ನಿನ್ನ ವೈರಿ ನೀನ್ ಪ್ರೀತಿಸ್ಬೇಕಂತೇಳಿ. ನಿನ್ನ ವೈರಿ ಹಸಿದಿದ್ರೆ ಅನ್ನ ಇಡ್ಬೇಕಂತ. ಹಲ್ಲೆಲೂಯಾ. ಯಾವ್ದು ಮಾಡಿದೀವ? ನಮ್ಮ ವೈರಿಗೆ ಅನ್ನ ಕೊಟ್ಟಿದೀವ? ಇಲ್ಲ. ಇನ್ಮೇಲೆ ಕೊಡ್ರಿ, ಇನ್ಮೇಲೆ ಕೊಡ್ರಿ. ವೈರಿ ಮನೆಗ್ ಬಂದ್ರೆ ಅನ್ನ ಹೊಟ್ಟೆ ಹಸಿದಲ್ಲಿ ಇದಾರೆ ಅಂತ ಹೇಳಿದ್ರೆ ನಿನ್ ಮನೇಲಿ ಇರೋದ್ನ ತಗೊಂಡ ಕೊಟ್ಟು, ನಾನು ಊಟ ಮಾಡ್ರಿ ಮಕ್ಳು ಮನ್ಕೊಂಡಿದ್ಯಾ. ಹಲ್ಲೆಲೂಯಾ. ವೈರಿ ಹಸ್ತಿದ್ರೆ ಅವನಿಗೆ ಅನ್ನ ಬಿಡು, ಬಾಯಾದಿದ್ರೆ ನೀರ್ ಕೊಡು. ಕೊಟ್ಟಾಗ ಏನಾಗತ್ತಂತೆ? 22ನೇ ವಾಕ್ಯ. ಈಗ ಅವನ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು. ಕೆಂಡಾಗ್ದಂಗಾಗತ್ತಂತೆ ತಲೆ. ಹಲ್ಲೆಲೂಯಾ. ಏನಾಗ್ದಂಗ ಆಗತ್ತಂತೆ? ಕೆಂಡ ಹಾಕ್ದಂಗಾಗತ್ತೆ. ಹೋ, ನಾವಿಷ್ಟೆಲ್ಲ ವಿರೋಧ ಮಾಡ್ತೀವಿ, ಇಷ್ಟೆಲ್ಲ ನೋಯಿಸ್ತೀವಿ, ಇಷ್ಟೆಲ್ಲ ಬಾಧೆ ಕೊಟ್ವಿ, ಇಷ್ಟೆಲ್ಲ ಕೇವಲವಾಗಿ ಮಾತಾಡ್ತೀವಿ, ಇಷ್ಟೆಲ್ಲ ದೂಷಣೆ ಮಾಡ್ತೀವಿ. ಅವರೇ ನಮ್ಮನ್ನು ಹುಡುಕ್ರು ಊಟ ಕೊಟ್ರು. ಹಲ್ಲೆಲೂಯಾ. ಹಾಸಿಗೆಯಲ್ಲಿ ಮಲಗಿದ್ದಾರೆ, ಕುಡಿಯಕ್ ನೀರಿಲ್ಲ. ನೀನ್ ತಗೊಂಡೋಗಿ ಹಾಸಿಗೆಯಲ್ಲಿ ಮಲಗಿದ್ದಾರೆ, ನೀನ್ ಕುಡಿಯೋದ್ ನೀರ್ ಕೊಡುವಾಗ ನಿನ್ ವೈರಿಗೆ ದೇವ್ರು ಏನ್ ಮಾಡ್ತಾರಂತೆ? ಅವನ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು. ಕೆಂಡ ಸುರಿದಂತಾಗುವುದು. ಹಾಗೇನಾಗತ್ತೆ? ಯೆಹೋವನು ನಿನಗೆ ಪ್ರತಿಫಲವನ್ನ ಕೊಡುವನು. ಹಾಗೆ ತಾನೇ ಐತೆ? ಯೆಹೋವನು ನಿನಗೆ ಪ್ರತಿಫಲವನ್ನ ಕೊಡುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದ್ದಾರೆ. ಹಲ್ಲೆಲೂಯಾ. ನೀನ್ ಇದ್ ಮಾಡಿದ್ರೆ ನಿನಗೆ ಪ್ರತಿಫಲ ಇದೆ ಅಂತೆ. ಹಲ್ಲೆಲೂಯಾ ಹೇಳ್ರಿ. ಇದನ್ ಮಾಡಿದ್ರೆ ಯಾರ ಕೆಲವರೆಲ್ಲ ಕೈ ಎತ್ತುತ್ತಾ ಇಲ್ಲ. ಹಲ್ಲೆಲೂಯಾ ಹೇಳ್ರಿ. ಯಾರು ಕಾಣಲ್ಲ ಅಂತ ತಿಳ್ಕೊಂಬಿಡ್ರಿ, ಎಲ್ಲಾ ಮಕ್ಕಳು ಕಾಣ್ತಾ ಇದೆ. ಹಲ್ಲೆಲೂಯಾ. ಯಾಕಂದ್ರೆ ಪ್ರತಿಫಲ ಕೊಡೋ ದೇವ್ರು. ಏನೋ ನಾನು ಹೇಳ್ಬಿಟ್ಟೆ, ಏನೋ ಅವ್ರು ಮಾಡ್ಬಿಟ್ರು ಅನ್ನೋ ದೇವ್ರಲ್ಲ. ನಮ್ ದೇವ್ರು ನಮ್ ಪ್ರತಿಫಲ ಕೊಡೋರು. ಏನ್ ಪ್ರತಿಫಲ ಕೊಡಿಟ್ಟಿದಾರಂತೆ? ಎಂತ ಪ್ರತಿಫಲ ನಮ್ಗೋಸ್ಕರ ಕಾಯ್ತಾ ಇದೆ. ಹಲ್ಲೆಲೂಯಾ. ಅದನ್ನು ನೋಡ್ಬಿಡನ್ವೆ. ವೈರಿಗಳಿಗೆ ನಾವು ಮಾಡುವಂತ ಒಂದೊಂದು ಕಾರ್ಯದಲ್ಲೂ ದೇವರು ಸಂತೋಷ ಪಡುವ ಆತನು, ಪ್ರಾರ್ಥನೆ ಉತ್ತರ ಕೊಡುವ ಆತನು. ಅದರಿಂದ ಹೀಗೆ ನೀನು ಅವನ ತಲೆಯ ಮೇಲೆ ಕೆಂಡ ಸುರಿದಂತಾಗುವುದು. ಯೆಹೋವನೇ ನಿನಗೆ ಪ್ರತಿಫಲವನ್ನ ಕೊಡುವನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತಾರೆ. ಅದು ನಮಗೆ ಪ್ರತಿಫಲ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಅದಕ್ಕೆ ಅಪೊಸ್ತಲನಾದ ಪೌಲನು ಹೇಳ್ತಾನೆ, ನಾನು ಒಳ್ಳೆ ಓಟವನ್ನು ಓಡಿದ್ದೇನೆ, ನಾನು ಓಟವನ್ನ ಕಡೆಗಾಣಿಸಿದ್ದೇನೆ, ನನಗಾಗಿ ಇಡಲ್ಪಟ್ಟಂತ ಜೀವದ ಜಯಮಾಲೆ ನನಗೆ ಕಾಯ್ತಾ ಇರ್ತಲ್ಲ. ಫಲ ಕೊಡುವಂತ ದೇವ್ರು. நல்ல போராட்டத்தை போராடினேன், என் ஓட்டத்தை முடித்தேன், எனக்காக வைத்திருக்கிற ஜீவ கிரீடத்தை நான் பெற்றுக்கொள்வேன் என்று கர்த்தர் சொல்கிறார். ಅಪೊಸ್ತಲನಾದ ಪೌಲನು சொல்கிறார். ಅದರಿಂದ ನಮಗೋಸ್ಕರ ದೇವರು ಜೀವದ ಜಯಮಾಲೆಯಲ್ಲಿ ಇಟ್ಟಿದ್ದಾರೆ. ಜೀವದ ಜಯಮಾಲೆಯನ್ನ ನಮ್ಗೆ ಇಟ್ಟಿದ್ದಾರೆ. ಫಲ, ಪ್ರತಿಫಲ ಇಟ್ಟಿದ್ದಾರೆ. ಮತ್ತೆ ಈ ಭೂಮಿಯಲ್ಲೂ ಪ್ರತಿಫಲ ಇಟ್ಟಿದ್ದಾರೆ. ಹಲ್ಲೆಲೂಯಾ. ಒಂದು ವಾಕ್ಯ ಓದ್ಕೊಳ್ಳೋಣ. ಅರಣ್ಯಕಾಂಡ ಬರೋ ಪತ್ರಿಕೆಯಲ್ಲಿ 22ನೇ ಅಧ್ಯಾಯ 12ನೇ ವಾಕ್ಯವನ್ನು. ಎಲ್ಲ ತೆಗೆದುಕೊಂಡ್ರ? ಅರಣ್ಯಕಾಂಡ எண்ணாகம் 22ஆம் அதிகாரம் 12வது ವಚನ. ಅರಣ್ಯಕಾಂಡ ನಾನು ಓದ್ತೇನೆ, ನೀವು ನೋಡ್ರಿ, ಎಲ್ಲ ವಾಕ್ಯ ನೋಡ್ರಿ ಗಮನಿಸ್ತು. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನ ಹೊಂದಿದವರು, ಅವರನ್ನು ಶಪಿಸಬಾರದು ಎಂದು ಹೇಳಿದನು. ಹಲ್ಲೆಲೂಯಾ. ಹಲ್ಲೆಲೂಯಾ. ನೋಡ್ರಿ, ದೇವರು ಪ್ರತಿಫಲ ಕೊಡ್ತಿದ್ದಾರೆ ನಮಗೆ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರು ನನ್ನ ಆಶೀರ್ವಾದವನ್ನ ಹೊಂದಿದವರು. ಅಲ್ಲಿ ನೋಡ್ರಿ, 2 ವಾ ಇದೆ ಕನ್ನಡದಲ್ಲಿ. ಕಾಣ್ತೀಯ ನೋಡ್ರಿ, ಬರೀ ಆಶೀರ್ವಾದ ಅಂದ್ರೆ ಒಂದೇ ಇರೋದು. ಎರಡು ವಾ ಇದೆಯಾ? ಆಮೆನ್.
ಹಲ್ಲೆಲೂಯಾ. ಆಶೀರ್ವಾದವನ್ನು ಹೊಂದಿದವರು ಅವರನ್ನು ಶಪಿಸಬಾರದು. ನೋಡ್ರಿ, ನಮಗೆ ಶಪಿಸಿದ್ರೆ ದೇವರು ಶಾಪ ನಮಗೆ ಕೊಡೋದಕ್ಕೆ ಯಾರಿಗೂ ಅಧಿಕಾರ ಇಲ್ಲ. ಬಿಲಾಮನು ಇಸ್ರಾಯೇಲರನ್ನ ಶಪಿಸುವುದಕ್ಕೋಸ್ಕರ ಬಾಲಾಕನು ಕರೆದುಕೊಂಡು ಹೋಗ್ತಾನೆ. ಆಗ ದೇವರು ಹೇಳ್ತಾರೆ ಬಿಲಾಮನಿಗೆ, ಬಾಲಾಕ ನೀನ್ ಹೋಗ್ಬೇಡ, ಅವ್ರು ನನ್ನ ಜನ, ಅವ್ರು ನನ್ನ ಜನಾಂಗದವರು, ನನ್ನ ಸ್ವಕೀಯ ಜನರು. ಅವರ ನೀನ್ ಶಾಪ ಕೊಡಕ್ ನಿನಗೆ ಅಧಿಕಾರ ಇಲ್ಲ. ನೀ ಶಪಿಸೋದ್ ಬೇಡ. ನನ್ನ ಆಶೀರ್ವಾದವನ್ನ ಹೊಂದಿದವರು ಅವರನ್ನ ಶಪಿಸಬಾರದು ಎಂದು ಹೇಳಿದನು. ಹಲ್ಲೆಲೂಯಾ. ಶಾಪ ಕೊಡ್ಬೇಡ ನನ್ನ ಮಕ್ಕಳಿಗೆ, ಶಾಪ ಕೊಡ್ಬೇಡ ನನ್ನ ಮಕ್ಕಳಿಗೆ. ನಿನಗೆ ಶಾಪ ಕೊಡಕ್ ಅಧಿಕಾರ ಇಲ್ಲ. ಹಲ್ಲೆಲೂಯಾ. ನಾವು ವೈರಿಗಳನ್ನ ಪ್ರೀತಿಸುವಾಗ ದೇವರು ನಮ್ಮನ್ನ ಶಪಿಸೋದಿಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಯಾರ ಶಾಪ ನಮಗೆ ಅಟ್ಟಲ್ಲ, ಯಾರ ಶಾಪ ನಮ್ಮನ್ನ ಮುಟ್ಟಲ್ಲ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಯಾಕಂದ್ರೆ ದೇವ್ರು ನಮ್ಮ ಪಕ್ಷದಲ್ಲಿದ್ದಾರೆ, ದೇವ್ರು ನಮ್ಮ ಪಕ್ಷದಲ್ಲಿದ್ದಾರೆ. ಅದರಿಂದ ನಿನ್ನಂತೆ ವೈರಿಯನ್ನ ಪ್ರೀತಿಸ್ರಿ, ವೈರಿಯನ್ ಪ್ರೀತಿಸ್ರಿ. ಯಾರೇ ನಮಗೆ ವಿರೋಧವಾಗಿದ್ರು, ಯಾರೇ ನಮಗೆ ವಿರೋಧವಾಗಿ ಕಾರ್ಯ ಮಾಡೋಕ್ ಬಂದ್ರು, ದೇವರಲ್ಲಿ ಯುದ್ಧ ಮಾಡ್ತಾರೆ. ನನ್ನ ಮಗಳನ್ನ ಶಪಿಸೋದಿಕ್ ನಿನ್ಗೆ ಯಾವ ಅಧಿಕಾರ ಇಲ್ಲ, ನಿನ್ಗೆ ಯಾವ ಅಧಿಕಾರ ಇಲ್ಲ ಅಂತ ಹೇಳಿ. ಹಲ್ಲೆಲೂಯಾ. ನೀನು ಶಾಪ ಕೊಡ್ಬೇಡ, ಹೋಗ್ಬೇಡ ಅವನ ಜೊತೆಗೆ, ಅವ್ರ ಜೊತೆಗೆ ಹೋಗ್ಬೇಡ. ಯಾಕಂದ್ರೆ ಅವ್ರು ನನ್ನ ಸ್ವಕೀಯ ಜನರು, ನನ್ನ ಮಕ್ಕಳು. ನೋಡ್ರಿ, ಇವ ನಮ್ಗೆ ಯಾರೇ ಶಾಪ ಕೊಟ್ರು ನಮ್ಗೆ ಹತ್ತಲ್ಲ. ಯಾಕಂದ್ರೆ ಯೇಸುವಿನ ರಕ್ತದಿಂದ ತೊಳೆಯಲ್ಪಟ್ಟವರು ನಾವು, ನಮ್ಮ ಪಾಪಗಳನ್ನ ಕ್ಷಮಿಸಿ ಬಿಡುಗಡೆ ಹೊಂದಿದವರು ನಾವು, ಆತನ ಮಗನಾಗಿ ಆತನ ಮಗಳಾಗಿ ನಾವು ಇರೋದ್ರಿಂದ ನಮ್ಗೆ ಯಾವ ಶಾಪನ್ನು ಅಂಟೋದಿಲ್ಲ, ಯಾವ ಶಾಪ ನಮ್ಮ ಗುಡಾರದ ಸಮೀಪಕ್ಕೆ ಬರೋದಿಲ್ಲ. ಅದಕ್ಕೆ ವಾಕ್ಯ ಹೇಳುತ್ತೆ, ಮಾಟವಾಗ್ಲಿ ಮಂತ್ರವಾಗಲಿ ಇಸ್ರಾಯೇಲರನ್ನ ಮುಟ್ಟುವುದಿಲ್ಲ ಎಂಬುದಾಗಿ. ಹಲ್ಲೆಲೂಯಾ. ನಮ್ಗೆ ಯಾವ ಮಾಟವಾದ್ರು ಮಂತ್ರವಾದ್ರು ನಮ್ಮ ಮುಟ್ಟಕ್ಕೆ ಅಧಿಕಾರ ಇಲ್ಲ. ನಮ್ಗೆ ಯಾವ ಶಾಪನು ನಮ್ಮನ್ನು ಮುಟ್ಟಕ್ಕೆ ಅಧಿಕಾರ ಇಲ್ಲ. ಯಾಕಂದ್ರೆ ನಾವು ವೈರಿಗಳನ್ನ ಪ್ರೀತಿಸ್ತಾ ಇದ್ದೇವೆ. ನಾವು ಯಾರನ್ನು ದ್ವೇಷ ಮಾಡ್ತಿಲ್ಲ, ಯಾರಿಗೂ ವಿರೋಧ ಮಾಡ್ತಾ ಇಲ್ಲ, ಯಾರಿಗೂ ನೋವು ಕೊಡ್ತಾ ಇಲ್ಲ, ಯಾರಿಗೂ ದುಃಖ ಪಡಿಸ್ತಾ ಇಲ್ಲ. ನಾವ್ ಎಲ್ಲರನ್ನ ಪ್ರೀತಿಸುವವರು. ಅಲ್ಲೆಲ್ಲ ಹೇಳ್ರಿ, ನಾವೆಲ್ಲರನ್ನ ಪ್ರೀತಿಸುವವರು, ನಾವೆಲ್ಲರನ್ನ ಪ್ರೀತಿಸುವವರಾಗಿದ್ದೇವೆ. ಅದರಿಂದ ದೇವ್ರು ಹೇಳ್ತಾರೆ, ಯಾವ ಶಾಪನು ನಮ್ಮನ್ ಗಟ್ಟಲ್ಲ. ಯಾರಾದ್ರೂ ಶಾಪ ಕೊಡಕ್ ಬಂದ್ರೆ ದೇವ್ರ ಅದನ್ನ ತಡೀತಾರೆ. ನನ್ ಮಕ್ಳಿಗೆ ಶಾಪ ಕೊಡ್ಬೇಡ, ಅದೇ ತಾನೇ ಹೇಳ್ತಾರೆ. ಅದಕ್ಕೆ ದೇವರು, ನೀನು ಅವರ ಜೊತೆಯಲ್ಲಿ ಹೋಗಬಾರದು, ಆ ಜನಾಂಗದವರ ನನ್ನ ಆಶೀರ್ವಾದವನ್ನ ಹೊಂದಿದವರು ಅವರನ್ನು ಶಪಿಸಬಾರದೆಂದು ಹೇಳಿದನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೀನ್ ಶಾಪ ಕೊಡಬಾರ್ದು, ನಿನಗೆ ಶಾಪ ಕೊಡಕ್ ಯಾವ ಅಧಿಕಾರ ಇಲ್ಲ, ಶಪಿಸೋದಿಕ್ ಯಾವ ಅಧಿಕಾರ ಇಲ್ಲ. ಅವ್ರು ನನ್ನ ಜನಾಂಗದವರು, ನನ್ನ ಯಾರ್ಯಾರು ಆತನ ಮೇಲೆ ನಂಬಿಕೆ ಇಟ್ರು, ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟಿರುವಂತ, ಅಧಿಕಾರ ಹೊಂದಿರುವಂತ ಒಬ್ಬೊಬ್ಬರು ನನ್ನ ಮಕ್ಕಳವರು, ನನ್ನ ಮಕ್ಕಳು. ನೀನ್ ಶಪಿಸೋದಿಕ್ ನೀನ್ ಯಾವ ಅಧಿಕಾರ ಇಲ್ಲ. ಹೋಗ್ಬೇಡ, ಹೋಗ್ಬೇಡ ಅಂದ್ರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದೊಂದು ವಾಕ್ಯ ಹೇಳುತ್ತೆ, ಕೊಟ್ಟ ಶಾಪ ಎರಗಿ ನಿಲ್ಲೋದು ಎಂಬುದಾಗಿ ವಾಕ್ಯದಲ್ಲಿ ನೋಡ್ತೇವೆ. ಮಿತಿ ಇಲ್ಲದ ಶಾಪ ನಮ್ಮನ್ನು ಮುಟ್ಟೋದಿಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ಯಾವ ಶಾಪ ನಮ್ಮನ್ನು ಹತ್ತದಂತೆ ನಮ್ಮನ್ನ ದೇವರು ಕಾಯ್ಲಿಕ್ಕೆ ಶಕ್ತನಾಗಿದ್ದಾರೆ. ಆದ್ರೆ ನಾವು ಆತನ ವಾಕ್ಯದ ಪ್ರಕಾರ, ಆತನ ಚಿತ್ತದಂತೆ ನಾವು ನಡೆಯುವರಾಗಿ ಕಾಣಲ್ಪಡಬೇಕು. ಆಗ ಅವ್ರು ನಮಗೋಸ್ಕರ ಯುದ್ಧ ಮಾಡ್ತಾರೆ. ಯುದ್ಧವು ಯೆಹೋವನದು. ಹಲ್ಲೆಲೂಯಾ. ಯುದ್ಧ ಯೆಹೋವನದು. ನಮಗೋಸ್ಕರ ದೇವ್ರು ಯುದ್ಧ ಮಾಡ್ತಾರೆ. ನನ್ನ ಮಕ್ಳಿಗೆ ವಿರೋಧವಾಗಿ ನೀನು ಇಲ್ಲಿಲ್ಲಕ್ಕೆ ಅಧಿಕಾರ ಅಲ್ಲ ಅಂತಾರೆ. ಯುದ್ಧ ಮಾಡಕ್ ಬರ್ತಾರೆ, ಯುದ್ಧ ಮಾಡಕ್ ಬರ್ತಾರೆ. ಹಲ್ಲೆಲೂಯಾ ಹೇಳ್ರಿ, ಹಲ್ಲೆಲೂಯಾ. ಒಂದು ವಾಕ್ಯ ಓದ್ಕೊಳ್ಳಿ. ಆದಿಕಾಂಡ ಬರೋ ಪತ್ರಿಕೆಯಲ್ಲಿ, ಆದಿಕಾಂಡ, ಆದಿಯಾಗಮ 12ಾம் அதிகாரம் 3வது வசனம். ಆದಿಕಾಂಡ 12:3. ஆதியாகமம் 12ாம் அதிகாரம் 3வது வசனம்.
ಆದಿಕಾಂಡ 12ನೇ ಅಧ್ಯಾಯ 3ನೇ ವಾಕ್ಯ. ನಿನ್ನನ್ನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಶಪಿಸುವವರನ್ನು ಶಪಿಸುವೆನು, ಆಶೀರ್ವದಿಸುವವರನ್ನ ಆಶೀರ್ವದಿಸುವೆನೆಂಬುದಾಗಿ ದೇವರ ವಾಕ್ಯದಲ್ಲಿ ನೋಡ್ತೇವೆ. ನೀನು ಆಶೀರ್ವಾದ ನಿಧಿಯಾಗಿರುವಿ, ನಿನ್ನನ್ನು ಶಪಿಸುವವರನ್ನು ಅರಸುವೆನು. ಹಲ್ಲೆಲೂಯಾ. ವಾಕ್ಯ ನಿರ್ಧಾರ ಹೇಳುತ್ತೆ. ಆದಿಕಾಂಡ 12ನೇ ಅಧ್ಯಾಯ. ಒಂದು ನಿಮಿಷ, ಯಾರಾದ್ರೂ ಒಬ್ರು ಓದ್ರಿ ನೋಡೋಣ. ಹನ್ನೆರಡನೇ ಅಧ್ಯಾಯ 3ನೇ ವಾಕ್ಯ. ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನನ್ನು ಅರಸುವ ನಿನ್ನನ್ನು ಅರಸುವವರನ್ನು ಅರಸುವೆನು, ನಿನ್ನ ಶಪಿಸುವವರನ್ನು ಶಪಿಸುವೆನು. ನಿನ್ನ ಮೂಲಕ ಭೂಲೋಕದ ಎಲ್ಲಾ ಕುಲದವರು ಆಶೀರ್ವಾದ ಉಂಟಾಗುವುದು ಹೇಳಿದನು. ಆಮೆನ್. ಹಲ್ಲೆಲೂಯಾ. ಇಲ್ಲಿ ನೋಡ್ರಿ, ದೇವ್ರ ವಾಕ್ಯ ನಮಗೋಸ್ಕರ ಹೆಂಗ್ ಯುದ್ಧ ಮಾಡತ್ತೆ ಅಂತ ಹೇಳಿ, ಯೆಹೋವನು ದೇವರು ನಮಗೋಸ್ಕರ ಹೇಗೆ ನಮ್ಮನ್ನ ನಡೆಸ್ತಾರಂತ ಹೇಳಿ. ನಿನ್ನನ್ನು ನೀನು ಆಶೀರ್ವಾದ ನಿಧಿಯಾಗುವಿ, ನಿನ್ನನ್ನು ಅರಸುವವರನ್ನ, ನಿನ್ನನ್ನು ಯಾರು ಆಶೀರ್ವಾದ ಮಾಡ್ತಾರೋ ಅವ್ರಿಗೆ ಖಂಡಿತವಾಗ್ಲೂ ದೇವರು ಆಶೀರ್ವದಿಸ್ತಾರೆ. ಅಲ್ಲೆಲ್ಲಿ ಹೇಳ್ರಿ, ನಿನ್ನ ಅರಸುವವರನ್ನ ಅರಸುವೆನು, ನಿನ್ನ ಶಪಿಸುವವರನ್ನ ಶಪಿಸು. ನೋಡ್ರಿ, ಹಲ್ಲೆಲೂಯಾ. ಯಾವಾಗ ನೀನ್ ವೈರಿಯನ್ನು ಪ್ರೀತಿ ಮಾಡ್ತಿರೋ, ಯಾರು ವೈರಿಗೋಸ್ಕರ ಪ್ರಾರ್ಥನೆ ಮಾಡ್ತಿರೋ, ಯಾರು ವೈರಿಗೋಸ್ಕರ ಅನ್ನ ಕೊಡ್ತಿರೋ, ಯಾರು ಹಸಿದಿರುವಾಗ ಕುಡಿಯೋದಕ್ಕೆ ದಾಹ ಇರುವಾಗ ನೀರ್ ಕೊಡ್ತಿರೋ, ಯಾರು ಊಟ ಕೊಡ್ತಿರೋ, ಯಾರು ಹಸಿದು ನೀನು ವೈರಿಗಳಿಗಾಗಿ ನೀನು ಪ್ರಾರ್ಥನೆ ಮಾಡ್ತಿರೋ, ಹಲ್ಲೆಲೂಯಾ, ದೇವ್ರು ನಮಗೋಸ್ಕರ ಯುದ್ಧ ಮಾಡ್ತಾರೆ. ದೇವ್ರು ನಮಗೋಸ್ಕರ ಯುದ್ಧ ಮಾಡ್ತಾರೆ. ನೀನು ಆಶೀರ್ವಾದ ನಿಧಿಯಾಗುವಿ. ಯಾವಾಗ ನಿನ್ನ ವೈರಿಗಳನ್ನ ಪ್ರೀತಿಸಿ ಅವ್ರನ್ನ ದೇವರ ರಾಜ್ಯಕ್ಕೆ ನಡೆಸುವಾಗ, ದೇವರ ಕಡೆಗೆ ತಿರುಗಿಸುವಾಗ, ಅವರಿಗೋಸ್ಕರ ನೀ ಪ್ರಾರ್ಥನೆ ಮಾಡುವಾಗ, ವಾಕ್ಯ ಹೇಳುತ್ತೆ, ನೀನು ಆಶೀರ್ವಾದ ನಿಧಿಯಾಗುವಿ, ನೀನು ಆಶೀರ್ವಾದ ನಿಧಿಯಾಗುವಿ. ನಿನ್ನನ್ನ ಅರಸುವವರನ್ನ ಅರಸು. ಹಲ್ಲೆಲೂಯಾ. ನಿನ್ನನ್ನು ಯಾರು ಅರಸ್ತಾರೋ ಅವ್ರ ನಾನು ಅರಸ್ತೇನೆ ಅಂದ್ರೆ ಆಶೀರ್ವದಿಸ್ತೇನೆ. உன்னை ஆசீர்வதிக்கிறவர்களை ஆசீர்வதிப்பேன், உன்னை சபிக்கிறவர்களை சபிப்பேன். ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಹಲ್ಲೆಲೂಯಾ, ನಮ್ಮನ್ನು ಆಶೀರ್ವದಿಸುವಂತ ದೇವಾದಿ ದೇವರು, ನಮ್ಮನ್ನು ಹರಿಸುವಂತ ದೇವರು, ನಮ್ಮನ್ನು ಪ್ರೀತಿಸುವಂತ ದೇವರು. ಹಲ್ಲೆಲೂಯಾ. ನಮ್ಮನ್ನು ಪ್ರೀತಿ ಮಾಡುವಂತ ದೇವಾದಿ ದೇವರು. ಆದ್ರೆ ನಾವು ಪ್ರೀತಿ ಮಾಡುವವರಾಗಿರ್ಬೇಕು. ಆ ಪ್ರೀತಿಯನ್ನ ನಾವು ಕಲ್ತ್ಕೊಳ್ಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕೆಂದ್ರೆ ನಾವು ಪ್ರೀತಿಸುವವರಾಗಿರ್ಬೇಕೆಂಬುದಾಗಿ ದೇವರ ವಾಕ್ಯ ನಮ್ಮನ್ನ ಎಚ್ಚರಪಡಿಸ್ತಾ ಇದೆ. ನಾವು ಪ್ರೀತಿಸುವವರಾಗಿರ್ಬೇಕಂತ, ಪ್ರೀತಿ ಮಾಡುವವರಾಗಿರ್ಬೇಕಂತ ಹೇಳಿ ದೇವರ ವಾಕ್ಯದಲ್ಲಿ ನೋಡ್ತಾ ಇದೆ. ಹಲ್ಲೆಲೂಯಾ. ಒಂದು ಕೊರಿಂಥಿಯಲ್ಲಿ ಒಂದು ವಾಕ್ಯನ ಓದ್ಕೊಳ್ಳೋಣ. ಆ ಪ್ರೀತಿಯನ್ನು ಕುರಿತು ದೇವರ ವಾಕ್ಯ ಹೇಳುತ್ತೆ. ಪ್ರೀತಿ 2 ಕೊರಿಂಥದವರ ಪತ್ರಿಕೆಯಲ್ಲಿ 13ನೇ ಅಧ್ಯಾಯ, 1 ಕೊರಿಂಥಿ 13ನೇ ಅಧ್ಯಾಯದಲ್ಲಿ 4ರಿಂದ 8ರವರೆಗೂ ವಾಕ್ಯ ಓದ್ಕೊಳ್ಳೋಣ. 1 ಕೊರಿಂಥಿಯರ್ 4:13 ಅಧಿಕಾರಂ, ಅದು 4ರಿಂದ 8ರವರೆಗೂ. ಪ್ರೀತಿ ಬಹು ತಾಳ್ಮೆ ಉಳ್ಳದ್ದು, ಪ್ರೀತಿ ದಯ ತೋರಿಸುವುದು, ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ, ಹೊಗಳಿಕೊಳ್ಳುವುದಿಲ್ಲ, ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ, ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ, ಪ್ರೀತಿ ಸಹಪ್ರಯೋಜನವನ್ನ ಚಿಂತಿಸುವುದಿಲ್ಲ, ಪ್ರೀತಿ ಸಿಟ್ಟುಗೊಳ್ಳುವುದಿಲ್ಲ, ಪ್ರೀತಿ ಅಪಕಾರವನ್ನು ಮನಸ್ಸಿನಲ್ಲಿ ಇಟ್ಟುಕೊಳ್ಳುವುದಿಲ್ಲ, ಪ್ರೀತಿ ಅನ್ಯಾಯವನ್ನು ನೋಡಿ ಸಂತೋಷ ಪಡದಂತೆ ಸತ್ಯಕ್ಕೆ ಜಯವಾಗುವಲ್ಲಿ ಸಂತೋಷ ಪಡುತ್ತದೆ. ಎಲ್ಲವನ್ನು ಅಡಗಿಸಿಕೊಳ್ಳುತ್ತೇವೆ, ಎಲ್ಲವನ್ನು ನಂಬುತ್ತೇವೆ, ಎಲ್ಲವನ್ನು ನಿರೀಕ್ಷಿಸುತ್ತದೆ, ಎಲ್ಲವನ್ನು
ಸಹಿಸಿಕೊಳ್ತದೆ. ಹಲ್ಲೆಲೂಯ. ಆ ಪ್ರೀತಿ, ಆ ಪ್ರೀತಿ, ನಿನ್ನಂತೆ ನಿನ್ನ ನೆರೆಯವರನ್ನ ಪ್ರೀತಿಸಿರಿ ಅಂತ ಹೇಳಿದಂತ ಆ ಪ್ರೀತಿ, ಆ ಪ್ರೀತಿ, ಇದೇ ಪ್ರೀತಿಯನ್ನ ದೇವ್ರ ವಾಕ್ಯ ನಮ್ಗೆ ಎಚ್ಚರಪಡಿಸ್ತಾ ಇದೆ. ನಿನ್ನಂತೆ ನೀನ್ ನೆರೆಯವರನ್ನ ಪ್ರೀತಿ ಮಾಡ್ರಿ ಅಂತ ಹೇಳಿ. ಯಾಕಂದ್ರೆ ಪ್ರೀತಿ ಬಹಳ ತಾಳ್ಮೆ ಉಳ್ಳದ್ದು. ಪ್ರೀತಿ ದಯೆ ತೋರಿಸುವುದು. ಪ್ರೀತಿಯು ಹೊಟ್ಟೆ ಕಿಚ್ಚು ಪಡುವುದಿಲ್ಲ. ಪ್ರೀತಿಯು ಹೊಗಳಿಕೊಳ್ಳುವುದಿಲ್ಲ. ಪ್ರೀತಿ ಉಬ್ಬಿಕೊಳ್ಳುವುದಿಲ್ಲ. ಪ್ರೀತಿ ಮರ್ಯಾದೆಗೆಟ್ಟು ನಡೆಯುವುದಿಲ್ಲ. ಪ್ರೀತಿ ನನಗೆ ನಾವು ಸ್ವಪ್ರಜ್ಞೆಯನ್ನು ಚಿಂತಿಸುವುದಿಲ್ಲ. ಪ್ರೀತಿ ಸಿಟ್ಟುಗೊಳ್ಳುವುದಿಲ್ಲ. ಪ್ರೀತಿ ಅಪಕಾರವನ್ನು ಮನಸ್ಸಿನ ಇಟ್ಕೊಳ್ಳುವುದಿಲ್ಲ. ಅಲ್ಲೆಲ್ಲೂಯ. ಅವಾಗಲೂ ಹೇಳಿದ್ನಂತ, ವೈರಿಗಳನ್ನ ಪ್ರೀತಿಸಿರಿ. ಯಾವ ನಮಗೆ ಎಷ್ಟೇ ಹಿಂಸೆ ಮಾಡಿದ್ರು, ಎಷ್ಟೇ ವೇದನೆ ಪಡಿಸಿದ್ರು, ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ, ನಾವು ಪ್ರೀತಿ ಮಾಡುವರಾಗಿ ಕಾಣಲ್ಪಡಬೇಕು. ಅದಕ್ಕೆ ದೇವರೆಷ್ಟೋ ಪ್ರೀತಿನಿಟ್ಟು ತನ್ನ ಒಬ್ಬನೇ ಮಗನನ್ನ ಕಳಿಸಿಕೊಟ್ಟು, ಆತ ನಮ್ಮ ಒಬ್ಬನಾದ್ರೂ ನಾಶವಾಗದೆ ಎಲ್ಲಾ ನಿತ್ಯ ಜೀವ ಪಡೆಯಬೇಕೆಂಬುದಾಗಿ ಆತನ್ನ ಕಳಿಸಿಕೊಟ್ರು. ಅಲ್ಲೆಲ್ಲೂಯ. ಅವರು ಪ್ರೀತಿಸಿದಂತೆ ನಾವು ಪ್ರೀತಿ ಉಳ್ಳ ಮಕ್ಕಳಾಗಿದ್ದು, ನಾವು ಪ್ರೀತಿಸುವರಾಗಿ ಕಾಣಲ್ಪಟ್ಟು, ನಾವು ನಿನ್ನಂತೆ ನಿನ್ನ ವೈರಿಗಳಿಗೆ ಪ್ರೀತಿಸಿರಿ ಅಂತ ಹೇಳಿದಂತೆ, ಅಲ್ಲೆಲ್ಲೂಯ, ವೈರಿಗಳನ್ನ ನಾವು ಪ್ರೀತಿಸುವರಾಗಿ ಕಾಣಲ್ಪಡೋಣ. ಯಾಕಂದ್ರೆ ನಮ್ಮ ಪ್ರಾರ್ಥನೆ ಅಲ್ಲದೆ ಒಬ್ಬ ವೈರಿ ಅದರಲ್ಲೇ ಸತ್ತೋದಂದ್ರೆ ಒಂದಿನ ದೇವ್ರು ನಮಗೆ ಲೆಕ್ಕ ಕೇಳ್ತಾರ. ಯಾಕ ಮಗ ಕ್ಷಮಿಸ್ಬಾರ್ದಾಗಿತ್ತ, ಕ್ಷಮಿಸ್ಬೋದಾಗಿತ್ತಲ್ಲ, ಅವ್ರಿಗೋಸ್ಕರ ಪ್ರಾರ್ಥನೆ ಮಾಡಿದನ ಹೆಂಗಾದ್ರೂ ಮಾಡಿ ಕಾಪಾಡ್ಬಿಡ್ತಿದ್ನಲ್ಲ, ಹೆಂಗಾದ್ರೂ ಆ ಮರಣದಿಂದ ತಪ್ಪಿಸಿ ನನ್ನ ರಾಜ್ಯಕ್ಕೆ ಸಿದ್ಧಪಡಿಸ್ಕೊಳ್ತಿದ್ನಲ್ಲ. ಸಿಸ್ಟರ್, ಬ್ರದರ್, ಯಾಕೆ ಹಿಂಗ್ ಮಾಡ್ಬಿಟ್ರಿ? ಮಗನೇ ಯಾಕೆ ಹಿಂಗ್ ಮಾಡ್ಬಿಟ್ರಿ ಅನ್ನೋ ಪ್ರಶ್ನೆ ಕೇಳುವಂತ ದಿನ ಸಮೀಪವಾಗಿರುತ್ತೆ. ಅಲ್ಲೆಲ್ಲೂಯ. ಅದರಿಂದ ಒಬ್ರಾದ್ರೂ ನಾಶವಾಗಬಾರ್ದು, ಎಲ್ಲಾ ನಿತ್ಯ ಜೀವ ಪಡೆಯುವಂತ ನಮಗೆ ಕೊಟ್ಟಿರೋ ಕೆಲಸ, ನಾವೆಲ್ಲರನ್ನ ಪ್ರೀತಿಸುವರಾಗಿರ್ಬೇಕು, ವೈರಿಗಳನ್ನ ಪ್ರೀತಿಸುವರಾಗಿ ಕಾಣಲ್ಪಡ್ಬೇಕಂತೇಳಿ ದೇವರ ವಾಕ್ಯ ನಮ್ಮನ್ನ ಎಚ್ಚರ ಪಡಿಸ್ತಾ ಇದೆ. ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ, ಅಲ್ಲೆಲ್ಲೂಯ. ನಿನ್ನಂತೆ ನಿನ್ನ ನೆರೆಯವನನ್ನ ನಿನ್ನಂತೆ ಅದ್ರ ವಾಕ್ಯ ಹೇಳುತ್ತೆ. ಆದ್ರೆ ನಾನ್ ನಿಮ್ಗೆ ಹೇಳುವುದೇನಂದ್ರೆ, ನಿಮ್ಮ ವೈರಿಗಳನ್ನು ಪ್ರೀತಿಸಿರಿ, ನಿಮ್ಮನ್ನು ಹಿಂಸೆ ಪಡಿಸೋದಕ್ಕೋಸ್ಕರ ದೇವರನ್ನ ಪ್ರಾರ್ಥಿಸಿರಿ, ಆಗ ನಾ ಪ್ರತಿಫಲವನ್ನ ಕೊಡ್ತೇನೆ. ನಿನ್ನನ್ನು ಅರಸುವವ್ರನ್ನ ಅರಸ್ತೇನೆ, ನಿನ್ನ ಶಪಿಸೋರ್ ಶಪಿಸ್ತೇನೆ. ನೀ ಶಾಪ ಇಡಕ್ ಹೋಗ್ಬೇಡ. ಅವ್ರಿಗೆ ದಂಡನೆ ಕೊಡ್ತೇನೆ. ನಾನು ಅವನಿಗೇನ್ ದಂಡನೆ ಕೊಡ್ಬೇಕಂತ ನಾನ್ ತೀರ್ಮಾನ ಮಾಡ್ತೇನೆ. ನಿನ್ ಕೆಲ್ಸ ಏನು? ವೈರಿಯನ್ನ ಪ್ರೀತಿಸಿರಿ, ವೈರಿಗೋಸ್ಕರ ಪ್ರಾರ್ಥಿಸಿರಿ. ತಾಯಿ ಸತ್ತಂತೆ ಕೀರ್ತನೆಗಾರನ ಹೇಳ್ತಾನೆ, ನಾನು ಗೋಣಿ ತಟ್ಟು ಹಾಕೊಂಡಿ, ಅಯ್ಯೋ ನನ್ನ ಸ್ನೇಹಿತ, ನನ್ನ ತಾಯಿ ತರ ಇದ್ರು ಅಮ್ಮ. ನಮ್ ತಾಯಿ ವಯಸ್ಸಿತ್ತು, ನಮ್ಮ ಅಕ್ಕನ ವಯಸ್ಸಿತ್ತು, ನನ್ನ ತಮ್ಮನ ವಯಸ್ಸಿತ್ತು. ಅಯ್ಯೋ, ಈ ಚಿಕ್ಕ ವಯಸ್ಸಲ್ಲೇ ಅಳ್ತಿದಾರಲ್ಲಪ್ಪ, ಈ ಚಿಕ್ಕ ವಯಸ್ಸಲ್ಲೇ ವೇದನೆ ಪಡ್ತಿದಾರಲ್ಲಪ್ಪ, ಕಣ್ಣೀರು ಬಿಡ್ತಾ ಇದ್ದ. ಗೋಣಿ ತಟ್ಟು ಹಾಕೊಂಡು ತಾಯಿ ಸತ್ತಾಗ ಆಗ ಒಬ್ಬ ಮಗ ಆಳ್ತಾನೋ, ಆ ರೀತಿ ಸ್ನೇಹಿತನಿಗೋಸ್ಕರ, ವೈರಿಗೋಸ್ಕರ ನಾವು ಅಳುವರಾಗಿ ಕಾಣಲ್ಪಡೋಣ. ನಿನ್ನಂತೆ ನಿನ್ನ ವೈರಿಗಳನ್ನ ಪ್ರೀತಿಸು, ನಿಮ್ಮ ವೈರಿಗಳನ್ನ ಪ್ರೀತಿಸು, ನಿಮ್ಮ ನಿಮಿಷ ಪಡಿಸೋರಿಗೋಸ್ಕರ ಪ್ರಾರ್ಥಿಸಿರಿ ಅಂತ ಹೇಳಿದಂತೆ ನಾವು ವೈರಿಗಳನ್ನ ಪ್ರೀತಿಸುವರಾಗಿ ಕಾಣಲ್ಪಡೋಣ. ನಾವೆಲ್ಲರೂ ಪ್ರಾರ್ಥನೆ ಮಾಡೋಣ. ದೇವ್ರ ವಾಕ್ಯವನ್ನು ಆಶೀರ್ವದಿಸಲಿ. ನಾವೆಲ್ಲರೂ ಮೊಣಕಾಲೂರೋಣ. ಪ್ರಾರ್ಥನೆ ಮಾಡ್ತೇನೆ. ಎಲ್ಲ ಮೊಣಕಾಲೂರಿ ನಾವು ಪ್ರಾರ್ಥಿಸ್ತೇನೆ. ಹಲ್ಲೆಲೂಯ, 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 ಹಲ್ಲೆಲೂಯ. ಸ್ತೋತ್ರ ಕರ್ತನೆ, ಸ್ತೋತ್ರ ಸ್ವಾಮಿ. ನಮ್ ಬಾಳ ಪ್ರೀತಿಸುವ ತಂದೆಯ ದೇವ್ರೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ ಸ್ವಾಮಿ. ಕರ್ತನೆ, ಈ ಬೆಳಗಿನ ಜಾವದಲ್ಲಿ ಸಬ್ಬತ್ ದಿನದಲ್ಲಿ ಕರ್ತನೆ ಅಪ್ಪ, ನಾವೆಲ್ಲ ಕೂಡಿ ಬಂದು ನಿನ್ನನ್ನು ಆರಾಧಿಸುವಂತೆ ಸ್ತುತಿಸುವಂತೆ ಕೃಪೆ ಮಾಡಿದ್ದಿ ಸ್ವಾಮಿ. ನಿನ್ನ ವಾಕ್ಯವನ್ನು ಕೇಳುವಂತೆ ಕೃಪೆ ಮಾಡಿದ್ದಿ ಕರ್ತನೆ. ವಾರವೆಲ್ಲಾ ಕಣ್ಣಿನ ಗುಡ್ಡೆಯಂತೆ ಕಾದಿ ದೇವರೇ ಅಪ್ಪ, ನಿನ್ನ ಸಬ್ಬತ್ ದಿನದಲ್ಲಿ ನಿನ್ನನ್ನು ಕರ್ತನೆ ನೋಡುವಂತೆ ಕೃಪೆ ಮಾಡಿದ್ದಿ ಸ್ವಾಮಿ. ನಿನ್ನ ಪ್ರಸನ್ನತೆಯು ಮಹಿಮೆ ನಮ್ಮೊಟ್ಟಿಗಿದ್ದದಕ್ಕಾಗಿ ಸ್ತೋತ್ರ ಕರ್ತನೆ.
ಹೌದು ಸ್ವಾಮಿ, ನಿನ್ನ ಮಕ್ಕಳನ್ನ ಎಲ್ಲರೂ ನಿನ್ನ ಹಸ್ತಕ್ಕೆ ಒಪ್ಪಿಸ್ತಿದ್ದೀನಿ ಕರ್ತನೆ. ಅಪ್ಪ ನೀನ್ ಹೇಳಿದ್ಯಪ್ಪ, ವೈರಿ ನಿನ್ನಂತೆ ಪ್ರೀತಿಸು ಅಂತ ಕೇಳ ದೇವರೇ. ನೀನು ವೈರಿಗಳಿಗಾಗಿ ಸ್ವಾಮಿ ಈ ಭೂಮಿಯಲ್ಲಿ ಮಾನವನಾಗಿ ಬಂದಿ ಕರ್ತನೆ. ಅವತಾರವನ್ನು ತಳಿ ವೈರಿಗಾಗಿ, ನಮ್ಮ ಪಾಪ ಶಾಪಕ್ಕಾಗಿ ಕರ್ತನೆ ಆ ಕ್ರೂಜೆಯಲ್ಲಿ ಕರ್ತನೆ ಏರಿದ ದೇವರು ನೀನಾಗಿದೆ ಸ್ವಾಮಿ. ಹೌದು ಕರ್ತನೆ, ನಾವು ಕರ್ತನೆ ವೈರಿಗಳನ್ನು ಎಲ್ಲಾ ರೀತಿಯಲ್ಲಿ ಪ್ರೀತಿ ಮಾಡುವಂತೆ ಕೃಪೆ ಮಾಡು ಸ್ವಾಮಿ. ನೀನ್ ಹೇಳಿದಿ ಸ್ವಾಮಿ, ಹಸಿದರೆ ಅನ್ನವನ್ನು ಇಕ್ಕು ಕರ್ತನೆ, ಕುಡಿಯಲಿಕ್ಕೆ ಕೊಡು, ಬೇಕಾದ ಸಹಾಯಗಳು ನಿನ್ನ ವೈರಿಗೆ ನಿನ್ನಂತೆ ನೀನು ಪ್ರೀತಿ ಮಾಡುವಂತೆ ಹೇಳಿದಿ ಸ್ವಾಮಿ. ನಿನ್ನಾಗೆ ನಾವು ಎಲ್ಲರನ್ನು ಪ್ರೀತಿ ಮಾಡುವಂತೆ ಕೃಪೆ ಮಾಡು ಸ್ವಾಮಿ. ನೀನು ಮಾಡುವುದಕ್ಕಾಗಿ ನಿನಗೆ ಕೋಟಿ ಸ್ತೋತ್ರ ಸ್ವಾಮಿ. ಬಂದಿರೋ ಒಬ್ಬೊಬ್ಬ ವಿಶ್ವಾಸಿಗಳನ್ನು ನಿನ್ನ ರಕ್ತದಲ್ಲಿ ಇರ್ತೀನಿ ಅಪ್ಪ. ಈ ವಾರವೆಲ್ಲಾ ಕಣ್ಣಿನ ಗುಡ್ಡೆಯಂತೆ ಕಾದೆ ಸ್ವಾಮಿ. ಒಂದೊಂದು ನಿಮಿಷನು ಒಬ್ಬೊಬ್ಬರನ್ನು ಕಾದುಕೊ, ನೀನು ಆಶೀರ್ವದಿಸು ಕರ್ತನೆ. ಚಿಕ್ಕವರಿಂದ ದೊಡ್ಡವರ ತನಕ ನಿನ್ ರಕ್ತದಲ್ಲಿ ಮರೆಮಾಚಿ ಆಪತ್ತಿಂದ, ಅಪಾಯದಿಂದ, ಕಣ್ಣೀರಿಂದ ಎಲ್ಲಾ ರೀತಿಯಲ್ಲಿ ಬಿಡಿಸಿ ಕಾಪಾಡಪ್ಪ. ಪ್ರತಿಯೊಬ್ಬರನ್ನು ಆಶೀರ್ವದಿಸು ದೇವರೇ. ಬಂದ ಹಾಗೆ ಯಾರು ಹೋಗದಂತೆ ಎಲ್ಲಾ ರೀತಿಯಲ್ಲಿ ಬಿಡುಗಡೆ ಕೊಡು ದೇವರೇ. ನಿನ್ನ ಪ್ರಸನ್ನತೆ ಮಹಿಮೆ ಒಬ್ಬೊಬ್ಬರನ್ನು ಕರ್ತನೆ ಅಪ್ಪ, ನಿನ್ನ ಹಸ್ತ ಒಬ್ಬೊಬ್ಬರನ್ನು ಕರ್ತನೆ ಅಪ್ಪ ತಲೆ ಮೇಲೆ ನಿನ್ನ ಹಸ್ತ ಇಡಲ್ಪಡಲಿ ಸ್ವಾಮಿ. ಎಲ್ಲರನ್ನು ಆಶೀರ್ವದಿಸು, ಕಾಪಾಡು ದೇವರೇ. ರಕ್ತದಲ್ಲಿ ಮರೆ ಮಾಚಿಕೋ ಸ್ವಾಮಿ. ಎಲ್ಲಾ ರೀತಿಯಲ್ಲಿ ಒಬ್ಬೊಬ್ಬರನ್ನು ಕಾಪಾಡಿ ನಡೆಸಬೇಕೆಂದು ಯೇಸು ಕ್ರಿಸ್ತನ ಬೇಡ್ತೀನಿ ತಂದೆಯಾದ ದೇವರೇ, ಆಮೇಲೆ.